ಓಂ ಶಾಂತಿ. ಪಿತಾಶ್ರೀ ಶುಭ ಬಯಾದೆ. ಮುರಳಿ ದಿನಾಂಕ 23/11/2024। मीठे बच्चे, देही अभिमानी बनकर सर्विस करो तो हर कदम में सफलता मिलती रहेगी। ಮಧುರ ಮಕ್ಕಳೇ, ಆತ್ಮಾಭಿಮಾನಿಯಾಗಿ ಸೇವೆಯನ್ನು ಮಾಡಿದರೆ ಪ್ರತಿ ಹೆಜ್ಜೆಯಲ್ಲಿ ಸಫಲತೆ ಸಿಗುತ್ತಾ ಇರುತ್ತದೆ. ಆತ್ಮಾಭಿಮಾನಿಯಾಗಿ ಸೇವೆಯನ್ನು ಮಾಡಿದರೆ ಪ್ರತಿ ಹೆಜ್ಜೆಯಲ್ಲಿಯೂ ಸಫಲತೆ ಸಿಗುತ್ತಾ ಇರುತ್ತದೆ. प्रश्न, किस स्मृति में रहो तो देह अभिमान नहीं आएगा? ಯಾವ ಸ್ಮೃತಿಯಲ್ಲಿದ್ದರೆ ದೇಹ ಅಭಿಮಾನ ಬರುವುದಿಲ್ಲ? ಯಾವ ಸ್ಮೃತಿ ಇದ್ರೆ ದೇಹಾಭಿಮಾನ ಬರಲ್ಲ? ಯಾವ ನೆನಪಿರ್ಬೇಕು ದೇಹಾಭಿಮಾನ ಹೋಗೋದಕ್ಕೆ? ಪಾಪ ಉತ್ತರ ಹೇಳ್ತಾರೆ, ಸದಾ ನೆನಪಿರಲಿ, ನಾನು ಗಾಡ್ಲಿ ಸರ್ವೆಂಟ್ ಆಗಿದ್ದೇನೆ, ನಾನು ಈಶ್ವರೀಯ ಸೇವಾಧಾರಿ ಆಗಿದ್ದೇನೆ. ಸೇವಾಧಾರಿಗೆ ಅಥವಾ ಸರ್ವೆಂಟ್ಗೆ ಎಂದಿಗೂ ದೇಹಾಭಿಮಾನ ಬರಲು ಸಾಧ್ಯ ಇಲ್ಲ. सर्वेंट को कभी भी देहाभिमान नहीं आ सकता. जितना जितना योग में रहेंगे उतना ದೇಹಾಭಿಮಾನ ಟೂಟತಾ ಜಾಯೇಗಾ. ಎಷ್ಟೆಷ್ಟು ಯೋಗದಲ್ಲಿ ಇರುತ್ತೀರೋ ಅಷ್ಟು ದೇಹಾಭಿಮಾನ ಕತ್ತರಿಸುತ್ತಾ ಹೋಗುತ್ತದೆ. ದೇಹಾಭಿಮಾನ ಮುರಿಯುತ್ತಾ ಹೋಗುತ್ತದೆ. ಮತ್ತೊಂದು ಪ್ರಶ್ನೆ ಕೇಳ್ತಾರೆ ಬಾಬಾ, ದೇಹ ಅಭಿಮಾನಿयों को ड्रामा अनुसार कौन सा दंड मिल जाता है? ದೇಹಾಭಿಮಾನಿಗಳಿಗೆ ನಾಟಕದ ಅನುಸಾರವಾಗಿ ಯಾವ ದಂಡ ಅಂದ್ರೆ ಶಿಕ್ಷೆ ಸಿಗುತ್ತದೆ? ದೇಹಾಭಿಮಾನಿಗಳಿಗೆ ಡ್ರಾಮಾನುಸಾರವಾಗಿ ಯಾವ ಶಿಕ್ಷೆ ಸಿಗುತ್ತೆ? ಬಾಬಾ ಉತ್ತರ ಹೇಳ್ತಾರೆ, ಅವರ ಬುದ್ಧಿಯಲ್ಲಿ ಈ ಜ್ಞಾನ ಕುಳಿತುಕೊಳ್ಳುವುದೇ ಇಲ್ಲ. ಇದೇ ಶಿಕ್ಷೆ ಅವರಿಗೆ. ದೇಹಾಭಿಮಾನಿಗಳಿಗೆ ಏನಾಗಲ್ಲ, ಜ್ಞಾನ ಬುದ್ಧಿಯಲ್ಲಿ ಕೂತ್ಕೊಳ್ಳೋದೇ ಇಲ್ಲ. ಸಾಹುಕಾರರಿಗೆ ಧನದ ಕಾರಣ ದೇಹಾಭಿಮಾನವು ಕೂಡ ಇರುತ್ತದೆ. ಸಾಹುಕಾರರಿಗೆ ಧನದ ಕಾರಣದಿಂದ देहाभिमान इरुತ್ತದೆ. साहूकार लोगों में धन के कारण देहाभिमान रहता है, इसलिए वह इस ज्ञान को समझ नहीं सकते. आद्रिंद ಅವರು ಈ ಜ್ಞಾನವನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. यह भी दंड मिल जाता. ನೋಡಿ, ಸಾಹುಕಾರರಿಗೆ ಧನದ ನಶೆ ಇರುತ್ತೆ, ದೇಹಾಭಿಮಾನ ಇರುತ್ತೆ. ಆ ಕಾರಣಕ್ಕಾಗಿ ಅವರು ಈ ಜ್ಞಾನ ತಗೊಳ್ಳಿಕ್ ಸಾಧ್ಯ ಇಲ್ಲ. ಈ ದಂಡ, ಈ ಶಿಕ್ಷೆ ಅವರಿಗೆ ಸಿಕ್ಬಿಡುತ್ತೆ. ಗರೀಬ್ ಸಹಜ ಸಮಾಜ ಲೇತೆ, ಬಡವರು ಬಹಳ ಬೇಗ ತಿಳಿದುಕೊಂಡು ಬಿಡುತ್ತಾರೆ. ಓಂ ಶಾಂತಿ. ರೂಹಾನಿ ಬಾಪ ಬ್ರಹ್ಮ ದ್ವಾರ ರಾಯ್ ದೇ ರಹೆ ಹೈ. ಆತ್ಮಿಕ ತಂದೆ ಬ್ರಹ್ಮ ಬಾಬರ್ ಮೂಲಕ ನಮಗೆ ಸಲಹೆಗಳನ್ನ ಕೊಡ್ತಾರೆ. ಸಲಹೆ, ಶ್ರೀಮತ, ಮತ, ಡೈರೆಕ್ಷನ್ ಅಲ್ವಾ? ಈ ಮುರಳಿಯನ್ನ ಇದೇ ನೆನಪಲ್ಲಿ ಕೇಳಬೇಕು. ಬಾಬಾ ನಮ್ಮ ಮಕ್ಕಳಿಗೆ ಬ್ರಹ್ಮ ಬಾಬರ್ ಮೂಲಕ ಈ ಸಲಹೆಗಳನ್ನ ಕೊಡ್ತಾರೆ. ಮುರಳಿ ಅಂದ್ರೇನೆ, ಮುರಳಿ ವಾಕ್ಯಗಳಂದ್ರೆ ಏನೋ ನಮಗೆಲ್ಲ ಭಗವಂತನ ಸಲಹೆಗಳು,
ಮತಗಳು, ಡೈರೆಕ್ಷನ್ಗಳು. ಯಾದ್ ಕರೋ ತೋ ಯಹ ಬನೆಂಗೆ. ಬಾಬಾ ಏನ್ ಡೈರೆಕ್ಷನ್ ಕೊಡ್ತಾರೆ, ಮಕ್ಕಳೇ ನೀವು ನೆನಪು ಮಾಡಿದ್ರೆ ಇದಾಗ್ತೀರಾ. ಏನಾಗ್ತೀರಿ? ಅಲ್ಲಿ ಯಾವಾಗ್ಲೂ ಎದುರಿಗೆ ಲಕ್ಷ್ಮೀನಾರಾಯಣ ಚಿತ್ರ ಇಟ್ಟಿರ್ತಿದ್ರು, ಅದನ್ನ ತೋರ್ಸ ಬಾಬಾ ಇದ್ರೆ ಇದಾಗ್ತೀರಾ. सतो प्रधान बन अपने पैराडाइज राज्य में प्रवेश करेंगे. ಮತ್ತೇನಾಗ್ತೀರಿ? ನೆನಪು ಮಾಡಿದ್ರೆ ಸತೋ ಪ್ರಧಾನ ಆಗಿ ತಮ್ಮ ಪ್ಯಾರಡೈಸಿನ ರಾಜ್ಯಕ್ಕೆ ಪ್ರವೇಶ ಆಗ್ತೀರಾ. ये सिर्फ तुमको नहीं कहते, परंतु यह आवाज तो सारे भारत बल्कि विलायत में भी जाएगा. ಈ ಆವಾಜ್ ನೀವಷ್ಟೇ ಇದನ್ನ ಹೇಳಲ್ಲ, ಇಡೀ ಭಾರತ ಅಷ್ಟೇ ಇಲ್ಲ, ವಿಲಾಯಿತದಲ್ಲೂ ವಿದೇಶಗಳಲ್ಲೂ ಕೂಡ ಎಲ್ಲರ ಬಳಿ ಈ ಸಂದೇಶ ಹೋಗುತ್ತೆ. ಇದನ್ನೆಲ್ಲರೂ ಹೇಳ್ತಾರೆ. ಬಹುತಂಕು ಸಾಕ್ಷಾತ್ಕಾರ ಭಿ ಹೋಗ. ಮೂಲೆ ಮೂಲೆ ಇಡೀ ವಿಶ್ವದ ಜಗತ್ತಿನ ಎಲ್ಲ ಕಡೆ ನೀವು ಹೋಗ್ತಿರೋ ಬಿಡ್ತಿರೋ, ಎಲ್ಲೆಲ್ಲಿ ತಲುಪಲ್ಲ ಅಲ್ಲೆಲ್ಲ ಸಾಕ್ಷಾತ್ಕಾರಗಳು ಕೂಡ ಆಗಿಬಿಡುತ್ತೆ. ಕಿಸ್ಕಾ ಸಾಕ್ಷಾತ್ಕಾರ ಹೋನಾ ಚಾಹಿಯೆ. ಯಾರ್ ಸಾಕ್ಷಾತ್ಕಾರ ಆಗ್ಬೇಕು? वह भी बुद्धि से काम लेना चाहिए. बाबा ब्रह्मा द्वारा ही साक्षात्कार करा कर कहते, प्रिंस बनना है तो जाओ ब्रह्मा और ब्राह्मणों के पास. ಯಾವ ರೀತಿ ಸಾಕ್ಷಾತ್ಕಾರ ಆಗತ್ತೆ? ಏನೇನೋ ಸಾಕ್ಷಾತ್ಕಾರ ಅದೆಲ್ಲ ಬಾಬಾನೇ ಮಾಡ್ಸೋದು ಅನ್ಕೊಳ್ಬಾರ್ದು. ಭಕ್ತಿದು ಕೂಡ ಪ್ರಭಾವ ಕೆಲವೊಮ್ಮೆ ಸಾಕ್ಷಾತ್ಕಾರಗಳಾಗತ್ತೆ. ಶಿವ ಬಾಬಾ ಬ್ರಹ್ಮ ಬಾಬರ ಮೂಲಕ ಸಾಕ್ಷಾತ್ಕಾರವನ್ನ ಮಾಡಿಸ್ತಾರೆ. ಪ್ರಿನ್ಸ್ ಆಗ್ಬೇಕಂದ್ರೆ ಬ್ರಹ್ಮ ಬಾಬಾ ಅಂದ್ರೆ ಬ್ರಹ್ಮನ ಹತ್ರ ಮತ್ತು ಬ್ರಾಹ್ಮಣರ ಹತ್ರ ಹೋಗ್ರಿ ಅನ್ನುವಂತ ಸಾಕ್ಷಾತ್ಕಾರಗಳಾಗುತ್ತೆ. ಆಗಿದೆ ಕೂಡ. ಯುರೋಪ್ ವಾಸಿ ಬಿ ಇನ್ಕೆ ಸಮಜ್ನೆ ಚಾಹತೆ, ಇನ್ಕೋ ಸಮಜ್ನೆ ಚಾಹತೆ. ವಿದೇಶಿಯರಿಗೂ ಕೂಡ ಸಾಕ್ಷಾತ್ಕಾರ ಆಗುತ್ತೆ. ಆ ಸಾಕ್ಷಾತ್ಕಾರಗಳನ್ನ ಅರ್ಥ ಮಾಡ್ಲಿಕ್ಕೆ ಅವರು ಬಯಸ್ತಾರೆ. ಭಾರತ್ ಪ್ಯಾರಡೈಸ್ ಥಾ ತೋ ಕಿಸ್ಕಾ ರಾಜ್ಯ ಥಾ. ಭಾರತ ಪ್ಯಾರಡೈಸ್ ಆಗಿತ್ತು, ಸ್ವರ್ಗ ಆಗಿತ್ತು. ಅವಾಗ ಯಾರ ರಾಜ್ಯ ಇತ್ತು? ಪೂರ ಕೊಯಿ ನಹಿ ಜಾನ್ತೆ. ಇದನ್ನ ಪೂರ್ಣ ಯಾರು ಕೂಡ ತಿಳಿದುಕೊಂಡಿಲ್ಲ. ಭಾರತ್ ಹಿ ಹೆವನ್ ಸ್ವರ್ಗ ಥಾ. ಭಾರತವೇನಾಗಿತ್ತು? ಹೆವನ್ ಆಗಿತ್ತು, ಸ್ವರ್ಗವಾಗಿತ್ತು. ಅಭಿ ತುಮ್ ಸಬ್ಕೋ ಸಮझा ರಹೆ ಹೋ. ಈಗ ನೀವು ಮಕ್ಕಳು ಇದನ್ನ ಎಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀರಿ. यह सहज राजयोग है जिसे भारत स्वर्ग अथवा हेवन बनता है. ಬಾಬಾ ಹೇಳ್ತಿದ್ದಾರೆ, ಮಕ್ಕಳು ಇದು ಸಹಜ ರಾಜಯೋಗ, ಇದರಿಂದ ಭಾರತ ಸ್ವರ್ಗಾವತ ಅಥವಾ ಹೆವನ್ ಆಗುತ್ತೆ. ವಿಲಾಯತ್ ವಾಲೋಂ ಕಿ ಫಿರ್ ಭಿ ಬುದ್ಧಿ ಕುಚ್ ಅಚ್ಚಿ ಹೈ. ಏನ್ ಹೇಳ್ತಾರೆ ಬಾಬಾ? ವಿದೇಶಿಯರದು ಪರವಾಗಿಲ್ಲ, ಸ್ವಲ್ಪ ಅವ್ರದ್ದು ಭಾರತವಾಸಿಗಳಿಗಿಂತ ಬುದ್ಧಿ ಏನಾಗಿದೆ ಅಂತೆ, ಸ್ವಲ್ಪ ಚೆನ್ನಾಗಿದೆ. ಯಾಕೆ ಅಲ್ವಾ? ವಹ ಛಟ್ ಸಮझेंगे. ಹಾಗಾಗಿ ಅವ್ರಿಗೆ ಜ್ಞಾನ ಹೇಳಿದ್ರೆ ತಕ್ಷಣ ಏನಾಗ್ಬಿಡುತ್ತೆ, ಅವ್ರಿಗೆ ಅರ್ಥ ಆಗುತ್ತೆ. ಅರ್ಥ ಮಾಡಿಸ್ಬೇಕಷ್ಟೇ, ಆಗ್ಬಿಟ್ರೆ ಅವ್ರು ನಮ್ಗಿಂತ ಬಹಳ ಫಾಸ್ಟ್ ಆಗಿ ಪುರುಷಾರ್ಥ ಮಾಡ್ತಾರೆ. ವಿದೇಶಿ ಮಕ್ಕಳ ಪುರುಷಾರ್ಥದ ಅನುಭವ ಕೇಳಿದ್ರೆ ಬಹಳ ಆಶ್ಚರ್ಯ ಆಗತ್ತೆ. ಭಾರತವಾಸಿಗಳಿಗೆ ಹಂಗಿರುತ್ತೆ ಅವ್ರದ್ದು ಪುರುಷಾರ್ಥ. ಬಹಳ ಸ್ಪೀಡ್ ಆಗಿ ಪುರುಷಾರ್ಥ ಮಾಡ್ತಾರ, ಬಹಳ ಅಕ್ಯುರೇಟ್ ಆಗಿ. ಬಾಬಾ ಹೇಗೆ ಹೇಳಿದಾರ ಹಾಗೆ ಚಾಚೂ ತಪ್ಪದೆ ಅವರು ಫಾಲೋ ಮಾಡ್ತಾರೆ. ಅದಕ್ಕೆ ಯಾಕೆಂದ್ರೆ ಅವರ ಬುದ್ಧಿಯನ್ನು ಏನಿದೆ ಭಾರತವಾಸಿಗಳಿಗಿಂತ ಚೆನ್ನಾಗಿದೆ, ತಕ್ಷಣ ಅವರು ತಿಳ್ಕೊಳ್ತಾರೆ. ಸರ್ವಿಸೇಬಲ್ ಬಚ್ಚೋಂಕೋ ಕ್ಯಾ ಕರ್ನಾ ಚಾಹಿಯೆ. ಹಾಗಾಗಿ ಸೇವಾಧಾರಿ ಮಕ್ಕಳು ಏನ್ ಮಾಡ್ಬೇಕು? ಉನೋಂಕೋ ಹಿ ಡೈರೆಕ್ಷನ್ ದೇನೆ ಪಡ್ತೆ ಹೈ. ಬಚ್ಚೋಂ ಕೋ ಪ್ರಾಚೀನ್ ರಾಜಯೋಗ ಸಿಖಾನಾ ಹೈ. ಮಕ್ಕಳು ಏನ್ ಮಾಡ್ಬೇಕಂದ್ರೆ ವಿದೇಶಿಯರಿಗೂ ಕೂಡ ಜ್ಞಾನವನ್ನ ತಿಳಿಸ್ಬೇಕು. ಮಕ್ಕಳು ಏನ್ ಮಾಡ್ಬೇಕು? ಪ್ರಾಚೀನ ರಾಜಯೋಗವನ್ನ ಕಲಿಸ್ಬೇಕು. ಯಾಕೆ ಈ ಶಬ್ದ ಹೇಳ್ತಾರೆ ಬಾಬಾ? ವಿದೇಶದಲ್ಲೆಲ್ಲ ಪ್ರಸಿದ್ಧ ಇರೋದು ಭಾರತದಲ್ಲಿ ಒಂದು ರಾಜಯೋಗ ಅಂತಿದೆ ಅಂತ. ಅದನ್ನ ಕಲಿಬೇಕು. ಅದನ್ನ ಕಲ್ತ್ರೆ ಭಗವಂತನ ಸಮಾನ ಆಗ್ಬಿಡ್ತಾರಂತೆ, ಮುಕ್ತಿ ಜೀವನ್ಮುಕ್ತಿ ಸಿಗ್ಬಿಡತ್ತಂತೆ, ಏನೇನೋ ಕೇಳಿದ್ದಾರೆ. ಹಾಗಾಗಿ ನೀವು ಮಕ್ಕಳು ಈ ಪ್ರಾಚೀನ ರಾಜಯೋಗವನ್ನ ಅವರಿಗೆ ಕಲಿಸ್ರಿ. ತುಮಾರೆ ಪಾಸ್ ಮ್ಯೂಸಿಯಂ ಪ್ರದರ್ಶನಿ ಆದಿ ಮೇ ಬಹುತ್ ಆತೆ ಹೈ. ನೀವು ಮ್ಯೂಸಿಯಂ ಮಾಡಿದ್ರೆ, ಪ್ರದರ್ಶನ ಇಟ್ರೆ ಬಹಳ ಜನ ಬರ್ತಾರೆ. ಒಪಿನಿಯನ್ ಲಿಖತೆ ಹೈ ಕಿ ಯೇ ಬಹುತ್ ಅಚ್ಚಾ ಕಾರ್ಯ ಕರ್ ರಹೆ ಹೈ. ಒಪಿನಿಯನ್ ಬುಕ್ ಕೂಡ ಇಟ್ಟಿರ್ತೀರಿ, ಅದರಲ್ಲಿ ಬರೀತಾರೆ ಇವರು ಬಹಳ ಒಳ್ಳೆ ಕಾರ್ಯ ಮಾಡ್ತಿದ್ದಾರೆ. ಪರಂತು ಖುದ್ ಸಮಜ್ತೆ ನಹಿ. ಆದ್ರೆ ತಾವು ಮಾತ್ರ ಅದನ್ನ
ತಿಳ್ಕೊಳಿಕ್ಕೆ ಹೋಗೋದಿಲ್ಲ. थोड़ा कुछ टच होता तो आते हैं फिर भी गरीब अपना अच्छा भाग्य बनाएंगे. ಬಾಬಾ ಹೇಳ್ತಾ ಇದ್ರೆ ಬರ್ತಾರೆ, ಸ್ವಲ್ಪ ಏನೋ ಟಚ್ ಆಗ್ತದೆ ಅಲ್ವಾ, ಶ್ರೀಮಂತರು ಸ್ವಲ್ಪ ಏನೋ ಅನುಭವ ಅರ್ಥ ಆಗತ್ತೆ, ಖುಷಿ ಅನ್ಸುತ್ತೆ. ಆದ್ರೆ ಬಡವರು, ಬಹಳ ಜನ ಬಡವರು ಈ ಒಂದು ಲಾಭ, ಎಕ್ಸಿಬಿಷನ್, ಮ್ಯೂಸಿಯಂ ಇದ್ರ ಲಾಭ ತಗೊಳ್ಳೋದು ಜಾಸ್ತಿ ಬಡವರು. ಅವ್ರು ಚೆನ್ನಾಗಿ ತಮ್ಮ ಭಾಗ್ಯವನ್ನ ರೂಪಿಸ್ಕೊಂಡ್ ಬಿಡ್ತಾರೆ. ಅವ್ರ ಸಮಷ್ಣಿಕ ಪುರುಷಾರ್ಥ ಕರೆಂಗೆ, ಮತ್ತಿದು ಏನು ಹೇಗೆ ಎತ್ತ ಅಂತ ತಿಳ್ಕೊಡುವಂತ ಪುರುಷಾರ್ಥ ಕೂಡ ಮಾಡೋರು ಯಾರು? ಬಡವರೇ ಆಗಿರ್ತಾರೆ. ಸಾಹುಕಾರೋं को तो पुरुषार्थ करना नहीं है, ಸಾಹುಕಾರರು ಪುರುಷಾರ್ಥ ಮಾಡುವುದಿಲ್ಲ. ದೇಹಾಭಿಮಾನ ಬಹುತ್ ಹೇ, ಕಾರಣ ಏನು? ಅವರಿಗೆ ನಾಟಕದಲ್ಲಿ ಏನ್ ಶಿಕ್ಷೆ ಅಂದ್ರೆ, ದೇಹಾಭಿಮಾನ ಇರೋರಿಗೆ ಅವ್ರಿಗೆ ಪುರುಷಾರ್ಥ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಇದೇ ಶಿಕ್ಷೆ ದೇಹಾಭಿಮಾನಿಗಳಿಗೆ. ತೋ ಡ್ರಾಮಾ ಅನುಸಾರ ಜೈಸೆ ಬಾಬಾನೇ ದಂಡ ದೇ ದಿಯಾ, ಇದು ನಾಟಕದ ಅನುಸಾರವಾಗಿ ಬಾಬಾ ಕೊಡುವಂತ ಶಿಕ್ಷೆ ಆಗಿದೆ. ಫಿರ್ ಭಿ ಒಂದ್ ದ್ವಾರ ಆವಾಜ್ ಕರಾನ ಪಡ್ತಾ ಹೈ, ಆದ್ರೂ ಕೂಡ ಸಾವುಕಾರ ಬರಲ್ಲ ಅಂತ ಸಾವುಕಾರನ ಬಿಟ್ಟು ಬಿಡ್ಲಿಕ್ಕಾಗತ್ತಾ? ಇಲ್ಲ, ಅವ್ರ ಮೂಲಕನೇ ನೀವೇನ್ ಮಾಡ್ಬೇಕು? ಸೇವೆಯನ್ನ ಮಾಡ್ಬೇಕಾಗಿದೆ, ಅವರಿಗೆ ಮೈಕ್ ಆಗಿ ಮಾಡ್ಬೇಕಾಗಿದೆ, ಅವರಿಂದ ಆವಾಜನ್ನ ಮಾಡ್ಬೇಕಾಗಿದೆ, ಪ್ರಸಾರ ಮಾಡ್ಬೇಕಾಗಿದೆ. ವಿಲಾಯಿತ ವಾಲೆ ಯ ನಾಲೆಜ್ ಚಾತೆ ಹೇ, ವಿದೇಶಿಗಳಿಗೆ ಈ ನಾಲೆಜ್ ಬಹಳ ಇಷ್ಟ. ಸುನ್ಕರ್ ಬಹುತ್ ಖುಷ್ ಹೋ ಜಾಯ್, ಕೇಳೇನಾಗ್ಬಿಡ್ತಾರ ಅವ್ರು, ಬಹಳ ಖುಷಿ ಆಗ್ಬಿಡ್ತಾರೆ. ಗವರ್ಮೆಂಟ್ ಕೆ ಆಫೀಸರ್ಸ್ ಬಿಚಾಡಿ ಕಿತನೆ ಮೆಹನತ್ ಕರ್ತೆ ಹೇ ಪರಂತು ಉನ್ಹೇಂ ಫುರ್ಸತ್ ಹಿ ನಹೀ ಹೈ. ಬಾಬಾ ಹೇಳ್ತಾ ಇದ್ರೆ, ಈ ಗವರ್ಮೆಂಟಿನ ಆಫೀಸರ್ಸ್ ಇರ್ತಾರಲ್ಲ, ಅವರಿಗೆ ಜ್ಞಾನ ಕೊಡ್ಲಿಕ್ಕೆ ಎಷ್ಟು ಪರಿಶ್ರಮ ಪಡ್ಬೇಕಾಗ್ತದೆ, ಅವ್ರಿಗೆ ಏನಿಲ್ಲ, ಟೈಮೇ ಇಲ್ಲ. ಉನೋಂಕು ಭಲ್, ನೀನು ಹೇಳಿದ್ರಲ್ಲ ಬಾಬಾ, ಈ ನೌಕರಿ ಮಾಡೋರೆಲ್ಲ ಅವರು ಏನು ನೌಕರಿ ಅಂದ್ರೆ ಅವ್ರ ಬಾಸ್ ಅಲ್ಲ ಅಲ್ವಾ. ಅಗ್ರಿಕಲ್ಚರ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಸ್ವಂತ ಏನಾದ್ರೂ ಉದ್ಯೋಗ ಇದ್ರೆ ಅವ್ರಿಗೆ ಅವರೇ ಮಾಲೀಕ ಇರ್ತಾರೆ. ಹಂಗೆ ಬಾಬಾ ಹೇಳ್ತಾ ಇದ್ರೆ ಅವ್ರಿಗೆ ಪುರ್ಸತ್ತೇ ಇಲ್ಲ ಗೌರ್ಮೆಂಟ್ ಸರ್ವಿಸ್ ಮಾಡೋರ್ಗೆ. उनको भले घर बैठे साक्षात्कार भी हो जाए तो भी बुद्धि में नहीं जाएगा. ಬಹಳ ಬಿಸಿ ಇರೋರ್ಗೆ ಅಕಸ್ಮಾತ್ ಸಾಕ್ಷಾತ್ಕಾರ ಆಯ್ತು ಅಂದ್ರೆ ಇದೇನು ಅಂತಾನು ಕೂಡ ಅವ್ರಿಗೆ ಗೊತ್ತಾಗಲ್ಲ. तो बच्चों को बाबा राय देते, ओपिनियन अच्छी अच्छी इकट्ठी करके उनका एक अच्छा किताब बनावे. ಬಾಬಾ ಮಕ್ಕಳಿಗೆ ಏನ್ ಸಲಹೆಗಳನ್ನ ಕೊಡ್ತಾರಂದ್ರೆ, ಬಂದವ್ರ ಹತ್ರ, ದೊಡ್ಡವ್ರ ಹತ್ರ, ಯಾರು ವಿ.ವಿ.ಐ.ಪಿಗಳು ಬರ್ತಾರೆ ನಿಮ್ಮ ಎಕ್ಸಿಬಿಷನ್ಗೆ, ಮ್ಯೂಸಿಯಂ ನೋಡ್ಲಿಕ್ಕೆ, ಅವ್ರ ಹತ್ರ ಒಪಿನಿಯನ್ ಅನ್ನ ಬರ್ಸ್ಕೊಳ್ಲಿಕ್ಕೆ ಒಂದು ಒಪಿನಿಯನ್ ಬುಕ್ ಅನ್ನ ಮೇಂಟೈನ್ ಮಾಡ್ರಿ, ಅದ್ರಲ್ಲಿ ಬರ್ಸ್ಕೊಳ್ರಿ. ಆಮೇಲೆ ಏನ್ ಮಾಡ್ರಿ, ಅದನ್ನ ಪ್ರಿಂಟ್ ಮಾಡಿಸ್ರಿ, ಅಥವಾ ಅದನ್ನ ಸೇರ್ಸಿ ಒಂದು ಬುಕ್ ಬೈಂಡ್ ಮಾಡಿಸ್ರಿ. ದೊಡ್ಡ ಪುಸ್ತಕನೇ ಆಗತ್ತೆ ಅಲ್ವಾ. ಇಂತಿಂತವ್ರು ಇಂತಿಂತ ಒಪಿನಿಯನ್ ಕೊಟ್ರು ಅಂತ ನಾವು ಒಂದ್ ಬುಕ್ ಅನ್ನ ಮೇಂಟೈನ್ ಮಾಡ್ಬೋದು. ರಾಯ್ ದೇ ಸಕ್ತೆ ಹೇ, ದೇಖೋ ಕಿತನಾ ಸಬ್ಕೋ ಯೆ ಅಚ್ಚಾ ಲಗ್ತಾ ಹೇ. ನೋಡಿ ಇಂಥವ್ರಿಗೆಲ್ಲ ಎಷ್ಟು ಇಷ್ಟ ಆಗಿದೆ ಈ ಜ್ಞಾನ ಅಂತ ನಾವೊಂದು ಪ್ರೂಫ್ ಅನ್ನ ಇಟ್ಕೊಳ್ಬಹುದು. ವಿಲಾಯಿತ ವಾಲೆ ಭಾರತವಾಸಿ ಬಿ ಸಹಜ ರಾಜ್ಯೋಗ ಜಾನೆ ಚಾತೆ ಹೇ, ಭಾರತವಾಸಿಗಳು ಮತ್ತು ವಿದೇಶಿಯರು ಕೂಡ ಭಾರತದ ಪ್ರಾಚೀನ ಸಹಜ ರಾಜ್ಯೋಗವನ್ನ ಕಲೀಲಿಕ್ಕೆ ಬಯಸ್ತಾರೆ. ಸ್ವರ್ಗಕ್ಕೆ ದೇವಿ ದೇವತಾओं राजाई जो सहज राजयोग से भारत को प्राप्त होती है, तो क्यों न यह म्यूजियम गवर्नमेंट हाउस में अंदर लगा दे. ನೋಡಿ ಬಾಬಾ ಏನ್ ಸಲಹೆ ಕೊಡ್ತಿದ್ದಾರೆ. ಇವತ್ತು ಸಲಹೆ ಬಾಬಾ ನಾವು ಮಕ್ಕಳಿಗೆ ಯಾವ್ದಕ್ ಕೊಡ್ತಿದ್ದಾರೆ? ಸೇವೆಗಾಗಿ ಸಲಹೆ. ಇಷ್ಟೊಂದು ಪ್ರಕಾರದ್ದು ಸೇವೆ ಸಲಹೆ ಕೊಡ್ತಿದ್ದಾರೆ ಬಾಬಾ, ವಿಶೇಷ ರೀತಿದು. ನೋಡಿ, ಸ್ವರ್ಗದ ದೇವಿ ದೇವತಾ ರಾಜ್ಯವನ್ನ ಈ ಸಹಜ ರಾಜ್ಯೋಗದಿಂದ ಪ್ರಾಪ್ತಿ ಆಗತ್ತೆ ಅಂದ್ಮೇಲೆ ಯಾಕೆ ನಾವು ಇಷ್ಟು ಪ್ರಸಿದ್ಧವಾಗಿರುವಂತ ಈ ರಾಜಯೋಗ ಶಿಕ್ಷಣದ ಚಿತ್ರಗಳನ್ನ, ಮ್ಯೂಸಿಯಂ ಅನ್ನ ಗವರ್ಮೆಂಟ್ ಹೌಸ್ ನಲ್ಲಿ ಯಾಕೆ ಮಾಡಬಾರ್ದು ಅಲ್ವಾ? ಪ್ರೆಸಿಡೆಂಟ್ ಬಿಲ್ಡಿಂಗ್ ನಲ್ಲಿ ಯಾಕೆ ಮಾಡಬಾರ್ದು? ಏನಂತಾರ ಅದಕ್ಕೆ, ವಿಧಾನಸಭೆಯಲ್ಲಿ ಯಾಕೆ ಮಾಡಬಾರ್ದು? ವಿಧಾನಸೌಧದಲ್ಲಿ ಯಾಕೆ ಇಡಬಾರ್ದು? ಜಹಾ ಕಾನ್ಫರೆನ್ಸ್ ಆದಿ ಹೋತಿ रहती है, ಇಲ್ಲಿ ಎಲ್ಲಾ ಗವರ್ಮೆಂಟ್ ನವರು, ಮಿನಿಸ್ಟರ್ಗಳು, ಅವ್ರು ಇವರೆಲ್ಲ ಸೇರಿ ಏನು ಕಾನ್ಫರೆನ್ಸ್ ಮಾಡ್ತಾರೆ, ಅಲ್ಲಿ ಯಾಕೆ ಈ ಮ್ಯೂಸಿಯಂ ಅನ್ನ ಮಾಡಬಾರ್ದು? ಬಾಬಾ ಸಲಹೆ ಕೊಡ್ತಾರೆ. ಆದ್ಮೇಲೆ ಒಂದಿನ ಹಾಗೆ ಆಗತ್ತೆ. ಇದು ಭಗವಂತನ ಭವಿಷ್ಯವಾಣಿ. ಈಗಾಗ್ಲೇ ಪ್ರೆಸಿಡೆಂಟೇ ಏನಾಗ್ಬಿಟ್ಟಿದ್ದಾರೆ, ಬಾಬಾರವರ ಮಗು. ಮುಂದೆ ವೈಬ್ರೇಷನ್ ಇವರೇ ಮಾಡ್ತಾರೋ ಅಥವಾ ಮುಂದೆ ಯಾವಾಗ ಆಗತ್ತೆ.
ಬಾಬಾ ಹೇಳ್ತಾ ಇದ್ದಾರೆ ಯ ಖ್ಯಾಲಾತ್ ಬಚ್ಚೋಂಕೆ ಚಲನೆ ಚಾಹಿಯೆ, ಈ ವಿಚಾರ ನೀವು ಮಕ್ಕಳ ಒಳಗೆ ಬರಬೇಕು. ಅಭಿ ಟೈಮ್ ಲಗೇಗ, ಆದ್ರೆ ಈಗ್ಲೇ ಆಗಲ್ಲ, ಮುಂದೆ ಟೈಮ್ ಹಿಡಿಯುತ್ತೆ. ಮುಂದೆ ಗೌರ್ಮೆಂಟ್ ಹೌಸ್ ನಲ್ಲೂ ಕೂಡ ಮ್ಯೂಸಿಯಂ ಎಕ್ಸಿಬಿಷನ್ ಹಾಕಬಹುದು. ಇತನೇ ಜಲ್ದಿ ನರಂ ಬುದ್ಧಿ ನಹಿ ಹೋಗಿ, ಇಷ್ಟು ಬೇಗ ಗೌರ್ಮೆಂಟ್ ನವರು ಏನಾಗಲ್ಲ, ನರಂ ಬುದ್ಧಿ, ಅಷ್ಟು ಬೇಗ ವಿಶಾಲ ಹೃದಯದವರು ಅಥವಾ ನರಂ ಬುದ್ಧಿ, ಕೇಳಿದೆಲ್ಲ ತಿಳ್ಕೊಂಡು ಅದನ್ನ ಧಾರಣೆ ಮಾಡ್ಕೊಳ್ಳೋದು, ಇಂಟ್ರೆಸ್ಟ್ ತಗೊಳ್ಳೋದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಯಾಕೆ ಮನುಷ್ಯರ ಬುದ್ಧಿಗೆ ಏನಾಗಿದೆ, ಗಾಡ್ರೇಜ್ ಕಾ ತಾಲ, ಯಾವ ಬೀಗ, ಗಾಡ್ರೇಜ್ ಬೀಗ ಬಿದ್ದಿದೆ. ಅಭಿ ಆವಾಜ್ ನಿಕ್ಲೆ ತೋ ರಿವಾಲ್ಯೂಷನ್ ಹೋ ಜಾಯೆ, ಅಕಸ್ಮಾತ್ ಇವಾಗ್ಲೇ ಏನಾದ್ರೂ ಆವಾಜ್ ಆಗ್ಬಿಟ್ರೆ, ಪರಮಾತ್ಮ ಬಂದಿದ್ದಾರೆ, ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಜ್ಞಾನ ಕೊಡ್ತಿದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ಏನಾಗ್ಬಿಡುತ್ತೆ, ದೊಡ್ಡ ಕ್ರಾಂತಿನೇ ಆಗ್ಬಿಡುತ್ತೆ ಅಲ್ವಾ. ಇವಾಗ್ಲೇನೆ ಇಲ್ಲ, ಅದು ಟೈಮ್ ಮುಂದೆ ಇದೆ. ಬಾಬೈತ್ರೆ ಹಾ ಹೋನಾ ಜರೂರ್, ರಿವಾಲ್ಯೂಷನ್ ಆಗುತ್ತೆ, ಆದ್ರೆ ಹೇಗಿಲ್ಲ, ಟೈಮ್ ಇದೆ, ದೊಡ್ಡ ಕ್ರಾಂತಿ. ಅದಕ್ಕೆ ಹೇಳ್ತಾರಲ್ಲ ಬಾಬಾ, ಅಹೋ ಪ್ರಭು ತೇರಿ ಲೀಲಾ ಅಪರಮಪಾರ್ ಹೇ, ಎಲ್ಲರ ಬಾಯಿಂದ ಈ ನುಡಿ ಬರುತ್ತೆ ರಿವಾಲ್ಯೂಷನ್ ಆದಾಗ. ಬಾಬಾ ಹಾ ಹೋನಾ ಜರೂರ್ ಹೇ, बोलो गवर्नमेंट हाउस में भी म्यूजियम हो तो बहुत फॉरेनर्स भी आकर देखे ಅಲ್ವಾ. ಗವರ್ಮೆಂಟ್ ಹೌಸ್ ನಲ್ಲಿ ದೊಡ್ಡ ದೊಡ್ಡ VIP ಗಳೆಲ್ಲ ಬರ್ತಾರೆ ತಾನೆ, ವಿದೇಶಿಯರು, ಬೇರೆ ದೇಶದ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ಗಳು, ಮಿನಿಸ್ಟರ್ಗಳು ಎಲ್ಲ ಬರ್ತಿರ್ತಾರೆ. ಅಲ್ಲಿ ನೀವು ಮ್ಯೂಸಿಯಂ ಮಾಡಿದ್ರೆ ಬಹಳ ಜನ ಫಾರಿನರ್ಸ್ ಕೂಡ ಬಂದು ಅದನ್ನ ನೋಡ್ತಾರೆ. ದೊಡ್ಡವ್ರಿಗೆ ಕನ್ವಿನ್ಸ್ ಆದ್ರೆ ಅವ್ರು ತಮ್ಮ ದೇಶದಲ್ಲಿ ಎಲ್ಲರಿಗೂ ಅದನ್ನ ಅಪ್ಲೈ ಮಾಡಿಸ್ತಾರೆ ಅಥವಾ ಅದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೆ. ವಿಜಯ್ ತೋ ಬಚ್ಚೋಂಕಿ ಜರೂರ್ ಹೋನೆ ಹೇ. ನೋಡ್ರಿ, ಈ ಪ್ಲಾನ್ ಏನಿದೆ ಭಗವಂತಂದು, ಆ ಮಕ್ಕಳಿಗೆ ಬಾಬಾ ಸಲಹೆ ಕೊಡ್ತಿದ್ದಾರೆ, ಈ ಸೇವೆಗೆ ಮಕ್ಕಳು ಅವಶ್ಯವಾಗಿ ಏನಾಗ್ತಾರೆ, ವಿಜಯವನ್ನ ಹೊಂದುತ್ತಾರೆ. ತೋ ಖ್ಯಾಲಾತ ಚಲನೆ ಚಾಯಿ, ಏನ್ ಮಾಡ್ರಿ, ಸ್ವಲ್ಪ ಇದ್ರ ಬಗ್ಗೆ ವಿಚಾರ ಮಾಡ್ರಿ ಅಂತಿದ್ದಾರೆ ಬಾಬಾ. ಗವರ್ಮೆಂಟ್ ಹೌಸ್ ನಲ್ಲಿ ನಮ್ದು ಮ್ಯೂಸಿಯಂ ಇರಬೇಕು, ಅಥವಾ ಈ ಊರಲ್ಲೂ ಕೂಡ ನಗರಸಭೆಯಲ್ಲಿ ನಮ್ದೊಂದು ಫೋಟೋ ಇಡಬೇಕು, ಅಥವಾ ಇನ್ಯಾವುದೋ ಗವರ್ಮೆಂಟ್ ಆಫೀಸಲ್ಲಿ, ತಾಲೂಕ್ ಆಫೀಸಲ್ಲೋ, ಜಡ್ಪಿ ಆಫೀಸಲ್ಲೋ, ಅಥವಾ ಏನು ತಾಲೂಕ್ ಆಫೀಸಲ್ಲೋ ನಮ್ದೊಂದು ಚಿತ್ರ, ಮ್ಯೂಸಿಯಂ ಹೀಗೇನಾದ್ರೂ ಇರ್ಬೇಕು, ಸ್ವಲ್ಪ ವಿಚಾರ ಮಾಡ್ರಿ ಅಂತಿದ್ದಾರೆ ಬಾಬಾ. तो ख्यालात चलने चाहिए, देही अभिमानी को ही ऐसे ऐसे ख्यालात आएंगे कि क्या करना चाहिए. ಈ ವಿಚಾರ ಏನ್ ಮಾಡ್ಬೇಕು, ಇದ್ರ ಬಗ್ಗೆ ಬಾಬಾ ಹೇಳಿದ ತಕ್ಷಣ ಕಾರ್ಯರೂಪಕ್ಕೆ ತರೋದು, ಅದ್ರ ಬಗ್ಗೆ ಪ್ಲಾನ್ ಮಾಡೋದು, ಆ ಸೇವೆನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡೋದು ಯಾರು, ಆತ್ಮಾಭಿಮಾನಿಗಳು ಮಾಡುತ್ತಾರೆ. ದೇಹಾಭಿಮಾನಿಗಳು ಅಯ್ಯೋ ಅದೇನ್ ಸಾಧ್ಯನಾ, ಅದೇನಷ್ಟು ಈಸಿನಾ, ಅಲ್ವಾ. ಆತ್ಮಾಭಿಮಾನಿಗಳು ಬಾಬಾ ಹೇಳಿದ್ದಾರೆ ಅಂದ್ಮೇಲೆ ಆಗತ್ತೆ, ನಾವ್ ಅದನ್ನ ಈಗ್ಲೇ ಸ್ಟಾರ್ಟ್ ಮಾಡ್ಬೇಕು, ಅಟ್ಲೀಸ್ಟ್ ನಾವು ಅವ್ರು ಹಾಕ್ಲಿ ಬಿಡ್ಲಿ ಇವಾಗ್ಲೇನೆ, ಮುಂದಂತೂ ಹಾಗೇ ಆಗತ್ತೆ. ಈಗ ನಾವ್ ಸ್ವಲ್ಪ ಅವ್ರ ಬುದ್ಧಿಯಲ್ಲೂ ಸ್ವಲ್ಪ ಇದನ್ನ ತುಂಬಿಟ್ರೆ, ಈ ಫೋಟೋ ನಾವಿಲ್ಲಿ ಹಾಕ್ಬೇಕು ಅನ್ಕೊಂಡಿದೀವಿ, ಬಹಳ ಜನ ಬರ್ತಾರಲ್ಲ, ನೋಡ್ತಾರೆ, ತಿಳ್ಕೊಳ್ತಾರೆ, ಇದು ಚೆನ್ನಾಗಿದೆ ಅಂತ ನಾವೇನ್ ಮಾಡ್ಬೋದು, ಕನ್ವಿನ್ಸ್ ಮಾಡ್ಬೋದು. ಮೊನ್ನೆ ನಾವು ಲಕ್ಷ್ಮೀನಾರಾಯಣ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಮಾಡಿದ್ವಲ್ಲ, ಅಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಕಲ್ಯಾಣ ಮಂಟಪದಲ್ಲಿ ಭೋಜನಾಲಯ ಇದೆಲ್ಲ, ಕೆಳಗಡೆ ಊಟ ಮಾಡ್ತಾರ ಅನ್ಸುತ್ತೆ, ಅಲ್ಲಿ ಇವ್ರದ್ದು ಇನ್ನರ್ ವೀಲ್ ಕ್ಲಬ್ ನವ್ರದ್ದು ಒಂದು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಇದೆ ನೋಡಿ. ಅವ್ರ ಹೆಂಗ್ ಸೇವೆ ಮಾಡ್ತಾರೆ, ನಮ್ಗಿನ್ ಚೆನ್ನಾಗಿದೆ ಅಲ್ಲ ಅವ್ರ ಬುದ್ಧಿ. ಅಲ್ಲಿ ನಾವ್ಯಾಕೆ ಹಾಕ್ಬಾರ್ದು, ಕನ್ವಿನ್ಸ್ ಮಾಡ್ಬೋದಲ್ಲ, ನಮ್ದು ಹಾಕೊಳ್ರಿ ಒಂದ್ ಚಿತ್ರ ಅಂತ. ಎಲ್ಲ ಬೇಕಾದಲ್ಲಿ ಅವ್ರು ತಮ್ಮ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಆಮೇಲೆ ಈ ಊರ್ ಸ್ಟಾರ್ಟ್ ಆಗತ್ತಲ್ಲ, ಅಲ್ಲಿ ಒಂದ್ ವೆಲ್ಕಮ್ ಇನ್ನರ್ ವೀಲ್ ಕ್ಲಬ್, ವೆಲ್ಕಮ್ ಟು ಸಿರುಗುಪ್ಪ ಅಲ್ವಾ, ಮಾಡ್ಬೋದಲ್ಲ. ಎಷ್ಟು ಮಾಡಿದಾರ, ಎಷ್ಟು ಕಡೆ ಬೋರ್ಡ್ ಹಾಕೊಂಡಿದ್ದಾರೆ, ಏನಿರಲ್ಲ ಅದ್ರಲ್ಲಿ, ಇನ್ನರ್ ವೀಲ್ ಕ್ಲಬ್ ಆ ಹೆಸರು ಪ್ರಚಾರ ಮಾಡೋದಕ್ಕೆ ಅವರೊಂದು ಬೋರ್ಡ್ ಹಾಕೊಂಡಿರ್ತಾರೆ, ಎಷ್ಟು ಪ್ರಚಾರ ಆಗುತ್ತೆ ಅಲ್ವಾ. ನೋಡಿ, ಯಾರ ಆತ್ಮಾಭಿಮಾನಿಗಳು ಮಾಡ್ತಾರೆ, ಎಷ್ಟೊಂದು ಊರುಗಳಲ್ಲಿ, ಬಸ್ ಸ್ಟ್ಯಾಂಡ್ ನಲ್ಲಿ, ಅಲ್ಲಲ್ಲಿ ಎಷ್ಟು ದೊಡ್ಡ ದೊಡ್ಡ ಚಿತ್ರಗಳು, ಎಂತೆಂತ ಅಟ್ರಾಕ್ಟಿವ್ ಚಿತ್ರಗಳು. ಗೌರ್ಮೆಂಟ್ ಹೌಸ್ ನಲ್ಲೂ, ಮುನ್ಸಿಪಾಲಿಟಿಯಲ್ಲಿ ಎಷ್ಟು ಜನ ಮಾಡಿದ್ದಾರೆ, ತಾಲೂಕ್ ಆಫೀಸ್ ನಲ್ಲಿ ಎಷ್ಟು ಜನ ಚಿತ್ರಗಳನ್ನ ಇಟ್ಟಿದ್ದಾರೆ ಅಲ್ವಾ. ಇದ್ರ ಬಗ್ಗೆ ಆಲೋಚನೆ ಮಾಡ್ರಿ ಅಂತಾರೆ ಬಾಬಾ. ಜೋ ವಿಚಾರೋं को मालूम पड़े और बाबा से वर्षा लेवे. ಬಡಪಾಯಿಗಳು ಮನುಷ್ಯರು ಎಷ್ಟು ಅವರನ್ನ ನೋಡಿದ್ರೆ ಪಾಪ ಅನ್ಸ್ಬೇಕು ತಾನೆ, ಅವ್ರಿಗೂ ಬಾಬೋರಿಂದ ಏನ್ ಸಿಗ್ಲಿ, ಆಸ್ತಿ ಸಿಗ್ಲಿ. ಹಮ್ ಲಿಖತೆ ಭಿ ಹೈ ಬಿಗರ್ ಕೋಯಿ ಖರ್ಚಾ, ತೋ ಅಚ್ಚೆ ಅಚ್ಚೆ ಜೋ ಬಚ್ಚೆ ಆತೆ ಹೇ ರಾಯ್ ದೇತೆ. ನಾವು ಬರಿತೇವೆ ತಾನೆ, ಇದು ಪ್ರವೇಶ ಉಚಿತ ಬರಿತೀರಿ ತಾನೆ, ಒಳ್ಳೊಳ್ಳೆ ಮಕ್ಕಳು ಕೂಡ ಬರ್ತಾರೆ, ಸಲಹೆಗಳನ್ನ ಕೊಡ್ತಾರೆ. डेप्यूटी प्राइम मिनिस्टर ओपनिंग करने आते हैं,
फिर प्राइम मिनिस्टर प्रेसिडेंट भी आएंगे ಅಲ್ವಾ. ಈ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಬಂದಾಗ, ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಉಪ ಪ್ರಧಾನಿ ಬಂದಾಗ, ಆಮೇಲೆ ಈ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಕೂಡ ಬರ್ತಾರೆ. ಒಂದ್ ತಲೆಯಲ್ಲಿ ಹೋಗುತ್ತೆ ತಾನೇ, ಐಡಿಯಾ ಬರುತ್ತೆ, ಅವ್ರೇ ಹೋಗಿ ಒಳ್ಳೆ ಒಪಿನಿಯನ್ ಕೊಡ್ತಾರೆ. ಅವಾಗ ನಾವು ಹೋಗ್ತೇವೆ ಅಂತ ಅವ್ರಿಗೂ ಅನ್ಸುತ್ತೆ. ಬಾಬಾ ಇದ್ರೆ ಕ್ಯೋಂಕಿ ಉನ್ನೋಂಕೋ ಭಿ ಜಾಕರ್ ಬತಾಯಂಗೆ ಯೇ ತೋ ವಂಡರ್ಫುಲ್ ನಾಲೆಜ್ ಹೈ. ಇಲ್ಲಿ ನೋಡೋದವರು ಕೇಳೋದವರು ಅಲ್ಲಿ ಆಶ್ಚರ್ಯ ವ್ಯಕ್ತಪಡಿಸ್ತಾರೆ, ಇದು ಬಹಳ ವಂಡರ್ಫುಲ್ ಆಗಿರುವಂತ ನಾಲೆಜ್ ಆಗಿದೆ ಅಂತ ಪರಸ್ಪರ ಮಾತಾಡ್ಕೊಳ್ತಾರೆ. ಸಚ್ಚಿ ಶಾಂತಿ ತೋ ಏಸೆ ಸ್ಥಾಪನ್ ಹೋನಿ ಹೈ. ಈ ರೀತಿಯಾಗಿನೇ ಏನಾಗೋದು, ಸತ್ಯ ಶಾಂತಿ ಇಡೀ ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ಸ್ಥಾಪನೆ ಆಗುತ್ತೆ. ಜಂಜತಾ ಹೈ ಸಮझाने भी है ಜಂಚನೆ ಕಿ. ಬಾಬಾ ಹೇಳ್ತದ್ರೆ ಇದನ್ನ ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡ್ಬೇಕಾಗಿದೆ. ಆಜ್ ನಹಿ ಜಂಚೆಗಿ ತೋ ಕಲ್ ಜಂಚೆಗಿ. ನೀವು ತಿಳಿಸದೇ ಇದ್ರೆ, ಬೀಜ ಬಿತ್ತದೇ ಇದ್ರೆ ಎಲ್ ತಿಳ್ಕೊಳ್ತಾರೆ, ಎಲ್ಲಾಗತ್ತೆ ಅಂದ್ರೆ ಮುಂದೆ ಅದು ಯಾರ ಬುದ್ಧಿಗೂ ಜ್ಞಾನ ಹೋಗೋದೇ ಇಲ್ಲ. ತಿಳಿಸಿದ್ರೆ ತಾನೆ ಒಂದು ದಿನ ಕನ್ವಿನ್ಸ್ ಆಗತ್ತೆ, ಬೀಜ ಬಿತ್ತಿದ್ರೆ ತಾನೆ ಒಂದಿನ ಮೊಳಕೆ ಹೊಡೆದು ಅದು ಫಲ ಕೊಡುತ್ತೆ. ಅದೇ ರೀತಿ ಬಾಬಾ ಇದ್ದಾರೆ, ಎಲ್ಲರಿಗೂ ತಿಳಿಸ್ರಿ, ಎಲ್ಲಾ ರೀತಿ ಸೇವೆದು ಏನ್ ಮಾಡ್ರಿ, ಪ್ರಯತ್ನ ಮಾಡ್ರಿ. ಅದರಲ್ಲಿ ಅಪಜಯ ನೆಕ್ಸ್ಟ್, ಜಯ ಅಪಜಯ ಅದು ನೆಕ್ಸ್ಟ್. ಒಂದ್ ಕಾರ್ಯಕ್ರಮ ಮಾಡ್ತೇವೆ ಅಂದ್ರೆ ಅದು ಸಕ್ಸಸ್ ಆಗ್ಬೋದು ಅಥವಾ ಸಕ್ಸಸ್ ಆಗದೆ ಇರಬಹುದು, ಅದು ನೆಕ್ಸ್ಟ್. ಫೇಲ್ ಆಗೋದು ಇಂಪಾರ್ಟೆಂಟ್ ಅಲ್ಲ ಅಂತೆ, ಪ್ರಯತ್ನ ಮಾಡೋದು ಇಂಪಾರ್ಟೆಂಟ್. ಲಾಸ್ಟಿಗೆ ಪಾಸ್ ಅಂತೂ ನಾವೇ ಆಗೋದು, ವಿಜಯ ಅಂತೂ ನಮ್ಮದೇ ಅಲ್ವಾ. ಎಲ್ಲದಕ್ಕೂ ಪ್ರಯತ್ನ ಮಾಡ್ಬೇಕು. ಈಗ ತಿಳಿಸ್ದೇ ಇದ್ರೆ ಹೆಂಗ್ ಹೋಗುತ್ತವ್ರ ಬುದ್ಧಿಗೆ ಅಂತ ಕೇಳ್ತಾರೆ ಬಾಬಾ. ಬಾಬಾ ಕಹತೆ ರಹತೆ ಬಡೇ ಬಡೇ ಆದ್ಮಿಯೋಂಕಿ ಪಾಸ್ ಜಾओ. ಏನ್ ಮಾಡ್ರಿ, ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ಹೋಗ್ರಿ. ಆಗೆ ಚಲ್ ಓ ಭಿ ಸಮझेंगे. ಮುಂದೆ ಹೋದ್ಮೇಲೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಏನ್ ಮಾಡ್ತಾರೆ, ತಿಳಿದುಕೊಳ್ತಾರೆ. ಮನುಷ್ಯಂಗೆ ಬುದ್ಧಿ ತಮೋ ಪ್ರಧಾನ ಹೈ, ಇಸ್ಲಿಯೇ ಉಲ್ಟಾ ಕಾಮ್ ಕರ್ತೆ ರಹತೆ ಹೈ. ಮನುಷ್ಯರ ಬುದ್ಧಿ ತಮೋ ಪ್ರಧಾನ ಆಗಿರೋದ್ರಿಂದ ಅವರು ಉಲ್ಟಾ ಕೆಲಸ ಮಾಡ್ತಾ ಇರ್ತಾರೆ. ದಿನದಿಂದ ದಿನಕ್ಕೆ ಮತ್ತಷ್ಟು ತಮೋ ಪ್ರಧಾನ ಆಗ್ತಾ ಹೋಗ್ತಾರೆ. ತಮ್ ಸಮझाने की कोशिश करते हो कि यह ವಿಕಾರಿ ದಂಧ ಬಂದ್ ಕರೋ, ಅಪನಿ ಉನ್ನತಿ ಕರೋ. ನೀವ್ ಹೇಳಿಕ್ಕೆ ಪ್ರಯತ್ನ ಮಾಡ್ತೀರಿ, ವಿಕಾರಿ ಕೆಲ್ಸನ ಬಂದ್ ಮಾಡ್ರಿ, ತಮ್ಮ ಉನ್ನತಿಯನ್ನ ಮಾಡ್ಕೊಳ್ಳಿ. ಪಾಪ ಆಯೇ ಪವಿತ್ರ ದೇವತಾ ಬನಾನೆ. ಬಾಬಾ ಬಂದಿರೋದೇ ಯಾಕೆ, ಪವಿತ್ರ ದೇವತೆಗಳನ್ನಾಗಿ ಮಾಡ್ಲಿಕ್ಕೆ. ಆಖಿರ್ ವಹ ದಿನ್ ಭಿ ಆಯೇಗಾ. ಕೊನೆಗೆ ಒಂದು ದಿನ ಈ ರೀತಿ ದಿನ ಬರುತ್ತೆ. ಯಾವ ದಿನ, ಯಾವ್ದಕ್ ಸಲಹೆ ಕೊಡ್ತಿದ್ದಾರೆ ಬಾಬಾ, ಅದಕ್ಕೆ ಲಿಂಕ್ ಇಟ್ಕೊಂಡು ಹೇಳ್ರಿ. ಒಂದಿನ ಇಂಥ ದಿನ ಬರುತ್ತೆ. ಯಾವ ದಿನ, ಗವರ್ಮೆಂಟ್ ಹೌಸ್ ಮೇ ಮ್ಯೂಸಿಯಂ ಹೋಗ. ಗವರ್ಮೆಂಟ್ ಹೌಸ್ ನಲ್ಲಿ ಮ್ಯೂಸಿಯಂ ಆಗತ್ತೆ. ಎಲ್ಲಿ ಮಿನಿಸ್ಟರ್ಗಳೆಲ್ಲ ಕುತ್ಕೊಂಡು ಮೀಟಿಂಗ್ ಮಾಡ್ತಾರೆ, ಅಲ್ಲಿ ನಿಮ್ಮ ಮ್ಯೂಸಿಯಂ ಇರುತ್ತೆ. ಒಂದು ದಿನ ಆ ದಿನ ಬರುತ್ತೆ. ಬೋಲೋ ಖರ್ಚಾ ತೋ ಹಮ್ ಅಪನೆ ಕರ್ತೆ ಹೇ. ಗೌರ್ಮೆಂಟ್ ಏನ್ ಖರ್ಚು ಮಾಡ್ಬೇಕಾಗಿಲ್ಲ, ಹೇಳ್ರಿ ಅವ್ರಿಗೆ ನೀವು ಎಸ್ ಅನ್ರಿ, ನಾವೇ ಅದರದ್ದು ಖರ್ಚನ್ನ ಮಾಡ್ತೇವೆ ಅಂತ. ಗೌರ್ಮೆಂಟ್ ತೋ ಕಭಿ ಪೈಸಾ ನಹಿ ದೇಗಿ. ಗೌರ್ಮೆಂಟ್ ಎಂದು ಏನ್ ಮಾಡೋದಿಲ್ಲ, ಪೈಸೆ ಕೊಡೋದಿಲ್ಲ. ಯಾರಿಗೆ ಕೊಡ್ತಾರೆ ಹೇಳ್ರಿ ಗೌರ್ಮೆಂಟ್, ವೋಟ್ ಬ್ಯಾಂಕ್. ಈ ಗುರುಗಳು, ಜಗದ್ಗುರುಗಳು ಇರ್ತಾರಲ್ಲ, ಅವ್ರ ಹತ್ರ ಲಕ್ಷಾಂತರ ಸಾವಿರಾರು ಅವರ ಶಿಷ್ಯರು ಇರ್ತಾರಲ್ಲ, ಅವ್ರು ಬೇಕಂದ್ರೆ ಅವ್ರ ಇದ್ರಲ್ಲೇ ಏನದು, ಅವ್ರ ಬಜೆಟ್ ಅಲ್ಲೇ ಅದನ್ನು ಸೇರ್ಸ್ಕೊತಾರೆ. ಅದು ನಮಗೆ ಅವರೆಂದು ಸೇವೆ ಮಾಡೋದಿಲ್ಲ. ತುಮ್ ಬಚ್ಚೆ ಕಹೆಂಗೆ ಹಮ್ ಅಪನೆ ಖರ್ಚೆ ಸೆ ಹರೇಕ್. ನಾವು ಯಾರ್ದು ಪ್ರಚಾರ ಮಾಡೋದಿಲ್ಲ, ಇದಕ್ಕೆ ಓಟ್ ಹಾಕ್ರಿ ಅಂತ ಹೇಳ್ತೀವ ನಿಮ್ಗೆ, ನಾವು ಹಾಕಲ್ಲ. ಅಲ್ಲಾದ್ರೆ ಅವರು ಹೇಳ್ಕೊಳ್ತಾರೆ, ಅದಕ್ಕೆ ಅವ್ರಿಗೆ ಏನ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ ಗೌರ್ಮೆಂಟ್ನವ್ರು. तुम बच्चे कहेंगे हम अपने खर्चे से हर एक गवर्नमेंट हाउस में यह म्यूजियम लगा सकते हैं. ನಮಗೆ ನಿಮ್ ಪೈಸೆ ಬೇಕಾಗಿಲ್ಲ, ನೀವು ಪರ್ಮಿಷನ್ ಕೊಟ್ರೆ ಅಥವಾ ನೀವು ಎಸ್ ಅಂದ್ರೆ ನಾವು ನಮ್ಮ ಖರ್ಚಿನಿಂದಲೇ. ಬಾಬನ್ ಮಕ್ಳು ಏನ್ ಕಡಿಮೆ ಇದ್ದಾರಾ, ಎಂತೆಂತ ಮಕ್ಳಿದ್ದಾರೆ, ಎಷ್ಟೆಷ್ಟು ಬಾಬನ್ ಮೇಲೆ ಪ್ರೀತಿ ಇರೋರು ಇದ್ದಾರೆ, ಏನ್ ಬೇಕಾ ಸೇವೆ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಅವ್ರೇನ್ ಮಾಡ್ತಾರೆ, ಎಲ್ಲರೂ ಸೇರಿ ಗವರ್ಮೆಂಟ್ ಹೌಸ್ ಅಲ್ಲಿ ಮ್ಯೂಸಿಯಂ ಮಾಡ್ಬಿಡ್ತಾರೆ. ಗೌರ್ಮೆಂಟ್ ಏನ್ ಖರ್ಚು ಕೊಡ್ಬೇಕಾಗಿಲ್ಲ. ಏಕ್ ಬಡೇ ಗವರ್ಮೆಂಟ್ ಹೌಸ್ ಮೇ ಹೋ ಜಾಯೆ ತೋ ಫಿರ್ ಸಬ್ ಮೇ ಹೋ ಜಾಯೆ. ಒಂದು ಗವರ್ಮೆಂಟ್ ಹೌಸ್ ನಲ್ಲಿ, ಒಂದು ರಾಜ್ಯದಲ್ಲಿ ಅಥವಾ ಒಂದು ಊರಲ್ಲಿ, ಒಂದು ತಾಲೂಕು ಆಫೀಸ್ ಅಲ್ಲೋ ಅಥವಾ ಒಂದು ಮುನ್ಸಿಪಾಲ್ಟಿಯಲ್ಲೋ ಒಂದ್ ಹಾಕಿ ನೋಡ್ರಿ, ಅವಾಗ ಎಲ್ಲಾ ಊರಲ್ಲೂ ನಮ್ಮ ಅಕ್ಕಂದ್ರ ಹಂಗೆ ಒಂದೆಲ್ಲಾದ್ರೂ ಆದ್ರೆ ಎಲ್ಲರೂ ಅದನ್ನ ಏನ್ ಮಾಡ್ಬಿಡ್ತಾರೆ, ಫಾಲೋ ಮಾಡ್ತಾರೆ. ಈಗ
ನಮ್ದು ಟ್ಯಾಕ್ಸ್ ಫ್ರೀ ಮಾಡಿದ್ರು ಮುನ್ಸಿಪಾಲ್ಟಿಯಿಂದ. ಅಕ್ಕಪಕ್ಕ ಸೆಂಟರ್ನವರು ಏನ್ ಮಾಡ್ತಾರೆ, ಬೇಗ 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 ಹಂಗ ನಾವು ಈ ತರ ಮಾಡ್ಬೇಕು ಅಂತ ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ ಅಲ್ವಾ. ಅಕ್ಕಂದ್ರಂಗೆ ಒಂದ್ ಕಡೆ ಸೇವೆ ಆದ್ರೆ ಆ ಸೇವೆನ ಎಲ್ಲರೂ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಬಾಬಾ ಹೇಳ್ತಾ ಇದ್ರೆ ಹೀಗೆ ಸಮझाने वाले भी जरूर चाहिए. ಮ್ಯೂಸಿಯಂ ಮಾಡಂಗೆ ಬಿಡೋದಲ್ಲ, ಏನ್ ಮಾಡ್ಬೇಕಲ್ಲಿ एक्सप्लेन ಮಾಡೋರು ಕೂಡ ಇರಬೇಕು ಅಲ್ವಾ. ಬಾಬಾ ಹೇಳ್ತಾರೆ ಉनको कहेंगे टाइम मुकर्रर करो जो कोई आकर रास्ता बतावे. ಅವ್ರಿಗೆ ಹೇಳ್ರಿ ಸಮಯವನ್ನ ಫಿಕ್ಸ್ ಮಾಡ್ಕೊಳ್ರಿ, ನಾವ್ ಬಂದು ಎಲ್ಲ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೇವೆ. ಬಿಗರ್ ಕವಡಿ ಖರ್ಚ ಜೀವನ್ ಬನಾನೆ ಕಾ ರಾಸ್ತಾ ಬತಾಯಂಗೆ. ಕವಡೆ ಎಷ್ಟು ಖರ್ಚನ್ನ ಮಾಡದೆ ನಿಮ್ಮ ಜೀವನವನ್ನ ಶ್ರೇಷ್ಠ ಮಾಡಿಕೊಳ್ಳೋದಕ್ಕೆ ಮಾರ್ಗವನ್ನ ನಾವು ತೋರಿಸ್ತೇವೆ ಅಂತ. ಯಾ ಆಗೆ ಹೋನೆ ಕಾ ಹೇ, ಮುಂದೆ ಇದು ಆಗಲಿದೆ, ಇಂಥ ಸೇವೆ ಆಗುತ್ತೆ. ಪರಂತು ಬಾಬಾ ಬಚ್ಚೋ ದ್ವಾರ ಹಿ ಬತಾತೆ ಹೇ, ಇದನ್ನ ಬಾಬಾ ಮಕ್ಕಳ ಮೂಲಕನೇ ಮಾಡಿಸ್ತಾರೆ. ಅಚ್ಚೆ ಅಚ್ಚೆ ಬಚ್ಚೆ ಜೋ ಅಪ್ನೆ ಕೋ ಮಹಾವೀರ್ ಸಮಜ್ತೆ ಹೇ ಉನ್ಕೋ ಹಿ ಮಾಯಾ ಪಕಡ್ತೆ ಹೇ. ನೋಡ್ರಿ ಯಾರು ನೋಡಿ ಇಂಥ ಸೇವೆ ಮಾಡ್ಬೇಕಂತಂದ್ರೆ ಮಾಯನು ಕೂಡ ಕಾಯ್ತಾ ಇರ್ತದೆ, ಯಾವಾಗ ಇವ್ರನ್ನ ಬೀಳಿಸ್ಬೇಕು ಅಂತ. ಒಳ್ಳೊಳ್ಳೆ ಮಕ್ಕಳು ಯಾರು ತಮ್ಮನ್ನ ತಾವು ಮಹಾವೀರ ಅನ್ಕೊಂಡಿದ್ದಾರೆ, ಮಹಾರಥಿ ಅನ್ಕೊಂಡಿದ್ದಾರೆ, ಬೇರೆ ದೃಷ್ಟಿಯಲ್ಲೂ ಮಹಾರಥಿ ಅನ್ಸ್ಕೊಂಡಿದ್ದಾರೆ, ಅವರನ್ನೇ ಮಾಯೆ ಹಿಡ್ಕೊಂಡ್ಬಿಡುತ್ತೆ. ಬಡೀ ಉಂಚಿ ಮಂಜಿಲ್ ಹೇ. ಯಾಕಂದ್ರೆ ಬಾಬರವರ ಈ ಪುರುಷಾರ್ಥ ಏನಿದೆ ಇದು ಬಹಳ ದೊಡ್ಡ ಪುರುಷಾರ್ಥ, ದೊಡ್ಡ ಗುರಿ ಇದು. ಬಡೀ ಖಬರ್ದಾರಿ ರಖನೆ ಹೇ, ಹಾಗಾಗಿ ಬಹಳ ಎಚ್ಚರ ಕೂಡ ವಹಿಸ್ಬೇಕು. ಬಾಕ್ಸಿಂಗ್ ಕಮ್ ನಹಿ ಹೇ, ಮಾಯೆ ನಮ್ಗೆ ಕಡಿಮೆ ಏನ್ ಮಾಡ್ತಾ ಇಲ್ಲ, ಬಾಕ್ಸಿಂಗ್ ಮಾಡಲ್ಲ. ಬಡೇತೆ ಬಡಿ ಬಾಕ್ಸಿಂಗ್, ಇದು ಬಹಳ ದೊಡ್ಡ ಬಾಕ್ಸಿಂಗ್ ಆಗಿದೆ. ರಾವಣ ಕೋ ಜೀತ್ನೆ ಕಾ ಯುದ್ಧ ಕಾ ಮೈದಾನ ಹೇ, ಇದು ಯುದ್ಧದ ಮೈದಾನ. ಯಾವುದನ್ನ ಗೆಲ್ಲೋದಕ್ಕೆ, ಮಾಯನ ರಾವಣನನ್ನ ಗೆಲ್ಲೋದಕ್ಕೆ. ಥೋಡಾ ಭಿ ದೇಹ ಕಾ ಅಭಿಮಾನ್ ನ ಆಯೆ ಮೈ ಐಸಿ ಸರ್ವಿಸ್ ಕರ್ತಾ ಹೂಂ ಯ ಕರ್ತಾ ಹೂಂ. ನೋಡಿ ಇಷ್ಟೆಲ್ಲಾ ಸೇವೆ ಮಾಡಿ, ನಾನು ಹಂಗ್ ಸೇವೆ ಮಾಡಿದೆ, ಹಿಂಗ್ ಸೇವೆ ಮಾಡಿದೆ, ಇಷ್ಟು ಸರ್ವಿಸ್ ಮಾಡಿದೆ ಅಂತ ಎಂದು ದೇಹ ಅಭಿಮಾನದಲ್ಲಿ ಬರಬಾರ್ದು. ಯಾವುದೇ ಸೇವೆ ಮಾಡಿ, ತನು ಮನ ಧನ ಯಾವ ಸೇವೆ ಮಾಡಿದ್ರು ನಾನ್ ಇದನ್ ಮಾಡಿದೆ, ನನ್ನಿಂದ ಆಯ್ತು, ನಾನ್ ಬಹಳ ದೊಡ್ಡ ಸೇವೆ ಮಾಡಿದೀನಿ ಅಂತ ಎಂದೂ ದೇಹಾಭಿಮಾನ ಬರಬಾರ್ದು. ಹಮ್ ತೋ ಗಾಡ್ಲಿ ಸರ್ವೆಂಟ್ ಹೇ, ನಾವ್ ಯಾರು ಈಶ್ವರೀಯ ಸೇವಾದಾರಿಗಳು. ಎಂದು ಅಹಂಕಾರ ಬರಬಾರ್ದು. ಸೇವಾದಾರಿಗಳಿಗೆ ಅಹಂಕಾರ ಇರುತ್ತಾ? ಮನೇಲಿ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೇನಾದ್ರೂ ಅಹಂಕಾರ ಇರುತ್ತಾ? ಅವ್ರು ಎಷ್ಟು ಡೌನ್ ಟು ಅರ್ತ್ ಇರ್ತಾರೆ, ಎಷ್ಟು ಸಾಧಾರಣ ಇರ್ತಾರೆ, ನಿರಹಂಕಾರಿಗಳಿರ್ತಾರೆ. ಹಾಗೆ ನಾವು ಇರ್ಬೇಕಂತಾರೆ ಬಾಬಾ. ಹಮ್ಕೋ ಪೈಗಾಮ್ ದೇನಾ ಹಿ ಹೇ, ನಾವಂತ ಏನ್ ಮಾಡ್ಬೇಕು, ಸಂದೇಶವನ್ನ ಕೊಡ್ಲೇಬೇಕು. ಇಸ್ಮೇ ಗುಪ್ತ ಮೆಹನತ್ ಬಹುತೆ, ಆದ್ರೆ ಇದ್ರಲ್ಲಿ ಏನ್ ಮಾಡ್ಬೇಕು, ಗುಪ್ತವಾದ ಪರಿಶ್ರಮ ಅಂತೂ ಪಡಬೇಕು. ಪರಿಶ್ರಮ ಇಲ್ದೆ ಆಗತ್ತೆ ಬಿಡು ಒಂದಿನ ಅಂತ ಸುಮ್ಮನೆ ಕೂತ್ರ ಆಗಲ್ಲ. ನೀವು ಪರಿಶ್ರಮ, ಗುಪ್ತ ಪರಿಶ್ರಮ ಅಂತೂ ಪಡಬೇಕು. ಮನ್ಸ ಸೇವೆನೂ ಮಾಡ್ಬೇಕು, ಹಾಗೂ ಸ್ಥೂಲವಾಗಿ ಹೋಗಿ ಯೋಗ ಮಾಡಿ ಶಕ್ತಿಶಾಲಿ ಸ್ಥಿತಿಯಿಂದ ಯಾರಿಗೆ ಕೇಳಿದ್ರೆ ಆ ಕೆಲ್ಸ ಆಗ್ಬಿಡುತ್ತೆ ತಾನೆ. ತುಮ್ ಜ್ಞಾನ और ಯೋಗ ಬಲ से अपने को समझाते हो, ನೀವು ಜ್ಞಾನ ಮತ್ತು ಯೋಗದ ಬಲದಿಂದ ತಿಳಿಸ್ಕೊಡ್ತೀರಿ. ಬಾಬಾ ಹೇಳ್ತಿದ್ದಾರೆ ಇಸ್ಮೇ ಗುಪ್ತರೇ ವಿಚಾರ ಸಾಗರ್ ಮಂಥನ್ ಕರೆ ತಬ ನಶಾ ಚಡೆ. ನೋಡಿ ನಶೆ ಯಾವಾಗ ಇರುತ್ತಂತೆ, ಗುಪ್ತವಾಗಿ ವಿಚಾರ ಸಾಗರ ಮಂಥನ ಮಾಡಿದ್ರೆ ನಶೆ ಇರ್ತದೆ. ऐसे प्यार से समझाएंगे बेहद के बाबा का वर्षा हर कल्प भारतवासियों को मिलता है ಅಲ್ವಾ. ಬೇಹದ್ದಿನ ತಂದೆಯಿಂದ ಪ್ರತಿ ಕಲ್ಪನೂ ಭಾರತವಾಸಿಗಳಿಗೆ ಆಸ್ತಿ ಸಿಗತ್ತೆ. 5000 ವರ್ಷ ಪಹಲೆ ಲಕ್ಷ್ಮೀ ನಾರಾಯಣ ಕ ರಾಜ್ಯ ಇತ್ತ. 5000 ವರ್ಷದ ಹಿಂದೆ ಏನಿತ್ತು, ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು. ಅಭಿತು ಕಹಾ ಜಾತಾ ಹೇ, ಇವಾಗ ಏನ್ ಅಂತ ಹೇಳಾಗ್ತದೆ ಭಾರತವನ್ನ, ಅಥವಾ ಈ ಜಗತ್ತನ್ನ ವೇಶ್ಯಾಲಯ. ಸತ್ಯುಗ ಏನಾಗಿತ್ತು, ಶಿವಾಲಯ ಆಗಿತ್ತು. ಕಲಿಯುಗ ಏನಾಗಿದೆ, ವೇಶ್ಯಾಲಯ ಆಗಿದೆ. ವಹ ಹೇ ಶಿವ ಬಾಬಾ ಕಿ ಸ್ಥಾಪನಾ, ಯಹ ಹೇ ರಾವಣ ಕಿ ಸ್ಥಾಪನಾ. ಬಾಬಾ ಇದ್ರದು ಶಿವ ಬಾಬಾರವರ ಸ್ಥಾಪನೆ, ಇದು ರಾವಣನ ಸ್ಥಾಪನೆ. ದಿನ ರಾತ್ ಕಾ ಫರಕ್ ಹೈ, ಹಗಲು ರಾತ್ರಿ ಎಷ್ಟು ವ್ಯತ್ಯಾಸ ಇದೆ. ಬಚ್ಚೆ ಫೀಲ್ ಕರ್ತೆ ಬರೋಬ್ಬರ್ ಹಮ್ ಕ್ಯಾ ಬನ್ ಗಯೇ ಥೇ, ಮಕ್ಕಳು ಅನುಭವ ಮಾಡ್ತೀರಿ ನಾವ್ ಹೇಗಾಗೋಗ್ಬಿಟ್ಟಿದ್ದೇವೆ. ಬಾಬಾ ಆಪ್ ಸಮಾನ್ ಬನಾತೆ, ಬಾಬಾ ನಮ್ಮನ್ನ ತಮ್ಮ ಸಮಾನ ಮಾಡಿಕೊಳ್ತಾರೆ. ಮೂಲ ಬಾತೆ ಆತ್ಮಾಭಿಮಾನಿ ಬನ್ನ ಹೇ, ಮೂಲ ಮಾತು ಯಾವುದು, आत्माभिमानी आಗುತ್ತೆ. देही अभिमानी बन विचार करना होता है कि आज हमको फलाने प्राइम मिनिस्टर को जाकर समझाना है. ನೋಡಿ ಆತ್ಮಾಭಿಮಾನಿಯಾಗಿ ವಿಚಾರ ಮಾಡ್ಬೇಕಂತೆ. ಈ ದಿನ ಹೋಗಿ ನಾವು ಪ್ರೈಮ್ ಮಿನಿಸ್ಟರ್ಗೆ ಹೋಗಿ ಜ್ಞಾನವನ್ನ ಕೊಡ್ತೇವೆ. ಬಾಬಾ ಹತ್ರ ಎಲ್ಲರೂ ಹೋಗಿ ಪ್ರೈಮ್ ಮಿನಿಸ್ಟರ್ನ ಮಾತಾಡ್ಸೋದಲ್ಲ,
ಪಾಪ ಯಾರು ಮಾತಾಡ್ಸ್ಬೇಕು ಅವ್ರಿಗೆ ಹೇಳ್ತಾರೆ. ಬಾಬಾ ಹಿಂಗ್ ಹೇಳಿದಾರಂತ ನಿಮಿತ್ರಿಗೆ ಹೇಳಿದೆ ಕೇಳಿದೆ ಎಲ್ಲ ಬೇಕಾದಲ್ಲಿ ಹೋಗಿ ಜ್ಞಾನ ಕೊಡೋದಲ್ಲ. ಅಂದ್ರೆ ಗೌರ್ಮೆಂಟ್ ಲೆವೆಲ್ ನಲ್ಲಿ ಅಥವಾ ಯಾವುದೇ ಒಂದು ಸ್ಕೂಲ್ ಕಾಲೇಜ್ ಹೋಗ್ಬೇಕಾದ್ರೆ ಯಾವುದೇ ಒಂದು ದೊಡ್ಡ ದೊಡ್ಡ ಸೇವೆ ಮಾಡುವಾಗ ನಿಮಿತ್ತರ ಥ್ರೂನೇ ಮಾಡಿಸ್ಬೇಕು. ಬಾಬಾ ಹೇಳ್ತಿದ್ದಾರೆ ಇಂಥ ಮಿನಿಸ್ಟ್ರಿಗೆ ಹೋಗಿ ತಿಳಿಸ್ಬೇಕು ಅಂತ. ಬಾಬಾ ಹೇಳ್ತಾರೆ ಒಂದೊಂದ್ಸಲ ಎಜುಕೇಶನ್ ಮಿನಿಸ್ಟ್ರಿ ತಿಳಿಸ್ರಿ. ಅದಕ್ಕೊಬ್ರು ಹೇಳಿದ್ರಿ ಇಲ್ಲೇ ನಮ್ಮೂರಲ್ಲೇ ಅಣ್ಣ ಹೇಳಿದ್ರೊಬ್ರು, ಬರ್ರಿ ಹಂಗಾರೆ ಮಿನಿಸ್ಟರ್ ಹತ್ರ ಹೋಗ್ಬೇಕಲ್ಲ. ಅದ್ ನಮ್ ಕೆಲ್ಸ ಅಲ್ಲ, ಅಲ್ಲಿ ಮಾಡ್ತಿರ್ತಾರೆ. ಎಲ್ಲಿ ಆ ಮಿನಿಸ್ಟರ್ಗಳು ಇರ್ತಾರೆ. ಬೆಂಗಳೂರಿಗೆ ನಾವು ಇಲ್ಲಿಂದ ಹೋಗಿ ಹೇಳಿಕ್ಕಾಗಲ್ಲ, ನಮ್ಗೆ ಲಿಮಿಟೇಷನ್ ಇದೆ. ಅಲ್ವಾ? ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಕೆಲವೊಂದು ಆಡಳಿತದ ನಿಯಮಗಳಿದ್ದಾವೆ. ನಾವು ಹೋಗಿ ಬೆಂಗಳೂರಿಗೆ ಅಲ್ಲಿ ಎಜುಕೇಶನ್ ಮಿನಿಸ್ಟರ್ನ ಮಾತಾಡ್ಸಂಗಿಲ್ಲ. ಬೆಂಗಳೂರಿನವರು ಅವ್ರ ಏರಿಯಾದಲ್ಲಿ ಇರ್ತಾರೆ, ಅವ್ರು ಹೋಗಿ ಮಿನಿಸ್ಟರ್ಗಳಿಗೆ ತಿಳಿಸ್ಬೇಕು. ಹಾಗೆ ಇಲ್ಲಿಯೂ ಕೂಡ ಯಾವುದೇ ಒಂದು ಸೇವೆ ಟಚ್ ಮಾಡ್ಬೇಕಂತಂದ್ರೆ ನಿಮಿತ್ತರ ಥ್ರೂ ಮಾಡಿಸ್ಬೇಕಾಗ್ತದೆ. ಆತರ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. ಉನ್ಕೋ ದೃಷ್ಟಿ ದೇತೋ ಸಾಕ್ಷಾತ್ಕಾರ ಹೋ ಸಕ್ತಾ ಹೈ. ನೀವು ಯೋಗಯುಕ್ತ ದೃಷ್ಟಿಯಿಂದ ಅವರನ್ನ ನೋಡಿದ್ರುನು ಅವ್ರಿಗೇನಾಗ್ಬಿಡುತ್ತೆ, ಒಂದು ದಿನ ಸಾಕ್ಷಾತ್ಕಾರ ಆಗತ್ತೆ. ತುಮ್ ದೃಷ್ಟಿ ಇದೆ ಸತ್ಯ ಹೋ. ನೀವು ದೃಷ್ಟಿಯನ್ನ ಕೊಡ್ಬೋದು. ದೃಷ್ಟಿ ಕೊಡ್ಬೋದು ಅಂದ್ರೆ ನೋಡ್ತಾ ನಿಂತು ಬಿಡೋದಲ್ಲ, ಅಂತ ದೃಷ್ಟಿಯಿಂದ ಆತ್ಮಿಕ ದೃಷ್ಟಿ ಕೊಡೋದಂದ್ರೆ ಯೋಗಯುಕ್ತವಾಗಿ ಅವ್ರ ಮೇಲೊಂದು ವಿಶೇಷವಾಗಿರುವಂತ ದೃಷ್ಟಿ. ಆಮೇಲೆ ನೀವೇನಾದ್ರೂ ಅವ್ರಿಗೆ ಗಿಫ್ಟ್ ಕೊಡ್ತೀರ, ಹೋದ್ಮೇಲೆ ಏನಾದ್ರು ಒಂದು ಗಿಫ್ಟ್ ಕೊಡ್ತೀರ ಅವ್ರಿಗೆ, ಅವಾಗ ಅವ್ರ ಮುಂದೆ ನಿಂತ್ಕೊಂಡು ಅವ್ರ ದೃಷ್ಟಿ ಅವ್ರು ನೋಡ್ತಿರ್ತಾರೆ ನಮ್ಮನ್ನ. ಅವಾಗ ನಾವು ಒಂದು ದೃಷ್ಟಿಯಿಂದ ಅವ್ರ ಸಂಕಲ್ಪ ಮಾಡಬಹುದು. ಬಾಬಾ ತಿಳಿಸ್ಕೊಡ್ತಾ ಇದಾರೆ, ಅಗರ್ ದೇಹಿ ಅಭಿಮಾನಿ ಹೋಕರ್ ರಹೋ ತೋ ತುಮಾರಿ ಬ್ಯಾಟ್ರಿ ಭರ್ತಿ ಜಾಯಿಗೆ. ನೋಡ್ರಿ, ಆತ್ಮಾಭಿಮಾನಿ ಆದಷ್ಟು ನಿಮ್ಮ ಆತ್ಮರೂಪಿ ಬ್ಯಾಟ್ರಿ ಏನಾಗ್ತಾ ಹೋಗುತ್ತೆ, ಶಕ್ತಿ ತುಂಬತಾ ಹೋಗ್ತದೆ. ಆತ್ಮಾಭಿಮಾನಿಯಾಗಿ ಕೂತ್ಕೊಳ್ಳಿ ತಮ್ಮನ. ದೇಹಿ ಅಭಿಮಾನಿ ಹೋಕರ್ ಬೈಠೆ ಅಪ್ನೆ ಕೋ ಆತ್ಮ ಸಮಜ್ ಬಾಬಾ ಸೆ ಯೋಗ ಲಗಾಯೆ ತಬ ಬ್ಯಾಟ್ರಿ ಭರ್ ಸಕ್ತಿ ಹೈ. ನೋಡ್ರಿ, ಬ್ಯಾಟ್ರಿ ಯಾವಾಗ ತುಂಬತ್ತಂತೆ? ಆತ್ಮರೂಪಿ ಬ್ಯಾಟ್ರಿ ಆತ್ಮಾಭಿಮಾನಿಯಾಗಿ ಕುತ್ಕೊಂಡು ತಮ್ಮನ್ನ ತಾವು ಆತ್ಮ ಅಂತ ಹೇಳಿ ತಿಳ್ಕೊಂಡು ತಂದೆ ಜೊತೆಗೆ ಯೋಗ ಜೋಡಿಸಿದಾಗ ಗರೀಬ್ ಝಟ್ ಅಪ್ನಿ ಬ್ಯಾಟ್ರಿ ಬರ್ಸಕ್ತೆ. ತಕ್ಷಣ ಬ್ಯಾಟ್ರಿ ತುಂಬತ್ತೆ. ಯಾರ್ದು? ಬಡವರು. ಕ್ಯೋ? ಯಾಕೆ? ಕ್ಯೋಂಕಿ ಬಾಬಾ ಕೋ ಬಹುತ್ ಯಾದ್ ಕರ್ತೆ ಹೈ. ಯಾಕೆಂದ್ರೆ ಬಡವರು ಏನ್ ಮಾಡ್ತಾರೆ, ಬಹಳ ತಂದೆಯನ್ನ ನೆನಪು ಮಾಡ್ತಾರೆ. ಜ್ಞಾನ್ ಭಲ ಅಚ್ಚಾ ಹೈ, ಯೋಗ ಕಮ್ ಹೈ ತೋ ಬ್ಯಾಟ್ರಿ ಭರ್ ನಾ ಸಕೆ. ಇನ್ನೊಂದ್ ಮಾತು, ಜ್ಞಾನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ, ಬಹಳ ಚೆನ್ನಾಗಿ ಜ್ಞಾನ ಎಲ್ಲಾ ಧಾರಣೆ ಮಾಡ್ಕೊಂಡಿದ್ದೀವಿ, ಆದ್ರೆ ಯೋಗ ಕಡಿಮೆ ಇದೆ. ಅವಾಗ್ಲೂ ಕೂಡ ಆತ್ಮರೂಪಿ ಬ್ಯಾಟ್ರಿ ಏನಾಗಲ್ಲ, ಚಾರ್ಜ್ ಆಗಲ್ಲ. ಯಾಕೆ? ಬಾಬಾ ಇದ್ರೆ ದೇಹ ಅಹಂಕಾರ ಬಹಳ ಇರುತ್ತೆ. ಯೋಗ ಕುಚ್ ಬಿ ನಹಿ. ಯೋಗನೇ ಇಲ್ಲ ಅಂದ್ರೆ ಅವ್ರು ಯೋಗ ಮಾಡಲ್ಲ. ಸಾರಿ, ಅಹಂಕಾರ ಇದ್ರೆ ಯೋಗ ಮಾಡಲ್ಲ. ಇಸ್ಲಿಯೇ ಜ್ಞಾನ ಬಾಣ ಮೇ ಜೌಹರ್ ನಹಿ ಬರ್ತಾ. ಅದಕ್ಕಾಗಿ ನಿಮ್ಮ ಜ್ಞಾನದ ಬಾಣದಲ್ಲಿ ಏನಿಲ್ಲ, ಹರಿತ ಇಲ್ಲ, ಶಾರ್ಪ್ನೆಸ್ ಇಲ್ಲ. ತಲ್ವಾರ್ ಮೇ ಬಿ ಜೌಹರ್ ಹೋತಾ ಹೈ. ಖಡ್ಗಕ್ಕೂ ಏನಿರುತ್ತೆ, ಒಂದು ಶಾರ್ಪ್ನೆಸ್ ಅನ್ನುವಂಥದ್ದು ಇರುತ್ತೆ. ವಹಿ ತಲ್ವಾರ್ 10 ರೂಪಾಯಿ, ವಹಿ ತಲ್ವಾರ್ 50 ರೂಪಾಯಿ. ಈ ಖಡ್ಗಗಳಿರ್ತಾವಲ್ಲ, ಕೆಲವೊಂದು 10 ರೂಪಾಯಿಗೂ ಸಿಗುತ್ತೆ, ಕೆಲವೊಂದು 50 ರೂಪಾಯಿಗೂ ಸಿಗುತ್ತೆ, ಕೆಲವೊಂದು 1000 ರೂಪಾಯಿಗೂ ಕೂಡ ಸಿಗುತ್ತೆ. ಗುರು ಗೋವಿಂದ ಸಿಂಗ್ ಕಾ ತಲ್ವಾರ್ ಕಾ ಗಾಯನ್ ಹೈ, इसमें हिंसा की कोई बात नहीं है. ಈ ಸಿಖ್ ಧರ್ಮದಲ್ಲಿ ಗುರು ಗೋವಿಂದ ಸಿಂಹ ಅನ್ನುವಂಥವ್ರು ಏನ್ ಬರ್ತಾರೆ, ಅವರ ಕೈಯಲ್ಲಿ ತಲ್ವಾರ್ ಇತ್ತು, ಖಡ್ಗ ಇತ್ತು ಅನ್ನುವಂತ ಮಾತಿದೆ. ಅಂದ್ರೆ ಅದು ಹಿಂಸೆಯ ಮಾತು ಅಲ್ಲ. ಖಡ್ಗ ಅಂದ್ರನೇ ಏನು, ಜ್ಞಾನದ ಖಡ್ಗ. ಆ ಖಡ್ಗಕ್ಕೆ ಏನಿರ್ಬೇಕು, ಯೋಗದ ಹರಿತ ಇರ್ಬೇಕು ಅನ್ನುವಂತ ಒಂದು ಸಾಂಕೇತಿಕ ಚಿಹ್ನೆ ಆ ಗುರು ಗೋವಿಂದ ಸಿಂಹನ ಖಡ್ಗ ಆಗಿದೆ. ದೇವತಾಯ ಹೇ, ದೇವತೆಗಳು ಯಾರು? डबल अहिंसक. आज भारत ऐसा, कल भारत ऐसा बनेगा. ಭಾರತ ಇವತ್ತು ಹೇಗಿದೆ, ನಾಳೆ ಹೇಗಾಗತ್ತೆ. तो बच्चों को कितनी खुशी होनी चाहिए. ನೀವು ಮಕ್ಕಳಿಗೆ ಏನಾಗ್ಬೇಕು, ಬಹಳ ಖುಷಿ ಆಗ್ಬೇಕು ತಾನೆ, ನಾಳೆ ಭಾರತ ಹೇಗಾಗ್ಬಿಡುತ್ತೆ. ಕಲ್ ಹಮ್ ರಾಮ ರಾಜ್ಯ ಮೇ ಥೇ ತೋ ನಾಕ್ ಮೇ ದಮ್ ದಾಮ್. ನಿನ್ನೆ ನಾವು ರಾವಣ ರಾಜ್ಯದಲ್ಲಿ ಇದ್ವಿ, ಅವಾಗೇನಿತ್ತು, ನಮ್ಗೆ ಬಹಳಷ್ಟು ದುಃಖ ಇತ್ತು, ಅಶಾಂತಿ ಇತ್ತು. ಆಜ್ ಇವತ್ತು ಹಮ್ ಪರಂಪಿತ ಪರಮಾತ್ಮಕ್ಕೆ ಸಾಥ್ ರಹೇ ಹುए हैं. ಇವಾಗ ನಾವು ಪರಂಪಿತ ಪರಮಾತ್ಮನ ಜೊತೆಗಿದ್ದೇವೆ. ಅಬ್ ತುಮ್ ಈಶ್ವರಿ ಪರಿವಾರಕ್ಕೆ ಹೋ. ಈಗ ನೀವು ಮಕ್ಕಳು ಈಶ್ವರಿಯ ಪರಿವಾರದವರಾಗಿದ್ದೀರಿ. ಸತ್ಯುಗ್ ಮೇ ತೋ ತುಮ್ ಹೋಂಗೆ, ಸತ್ಯುಗ
ಏನಾಗಿರ್ತೀರಿ? दैवी परिवार के। अब स्वयं भगवान हमको पढ़ा रहे हैं। ಈಗ ಸ್ವಯಂ ಭಗವಂತನೇ ನಮ್ಗೆ ಓದಿಸಿದರೆ हमको कितना प्यार मिलता है भगवान से। ಭಗವಾನ್ ಕಾ ಈಗ ನಾವು ಮಕ್ಕಳಿಗೆ ಭಗವಂತನ ಎಷ್ಟೊಂದು ಪ್ರೀತಿ ಸಿಗ್ತಾ ಇದೆ. ಆಧಾ ಕಲ್ಪ ರಾವಣ ಕಾ ಪ್ಯಾರ್ ಮಿಲ್ನೆ ಸೆ ಬಂದರ್ ಬನ್ ಪಡೆ. ನೋಡ್ರಿ, ಅರ್ಧ ಕಲ್ಪ ಯಾರ ಪ್ರೀತಿ ಸಿಕ್ಕಿತ್ತು? ರಾವಣನ ಪ್ರೀತಿ ಸಿಕ್ಕಿದ್ರಿಂದ ಏನಾಗಿ ಹೋಗ್ಬಿಟ್ಟಿದ್ರಿ? ಕೋತಿಗಳಾಗ್ಬಿಟ್ಟಿದ್ರಿ. ಅಬ್ ಈಗ ಬೇಹದ್ ಕಾ ಬಾಬಾ ಕಾ ಪ್ಯಾರ್ ಮಿಲ್ನೆ ಸೆ ತುಮ್, ಈಗ ಬೇಹದ್ದಿನ ತಂದೆ ಪ್ರೀತಿ ಸಿಗೋದ್ರಿಂದ ಏನಾಗ್ಬಿಡ್ತೀರಿ? ತುಮ್ ದೇವತಾ ಬನ್ ಜಾಯಂಗೆ. 5000 ವರ್ಷ ಕಿ ಬಾತ್ ಹೈ. ಎಷ್ಟು ವರ್ಷದ ಮಾತಿದು? 5000 ವರ್ಷದ ಮಾತು. ಉನ್ಹೋನೆ ಲಾಖೋ ವರ್ಷ ಲಗಾ ದಿಯೆ ಹೈ. ಅವರು ಇದಕ್ಕೆ ಲಕ್ಷಾಂತರ ವರ್ಷ ಅಂತ ಹೇಳ್ಬಿಟ್ರು. ಯಹ ಭಿ ತುಮಾರೆ ಜೈಸಾ ಪೂಜಾರಿ ಥಾ. ಬ್ರಹ್ಮ ಬಾಬಾ ಕೂಡ ಏನಾಗಿದ್ರು? ನಮ್ಮಂಗೇನೆ ಅವರುನು ಪೂಜಾರಿಗಳಾಗಿದ್ರು. ಸಬ್ಸೆ ಲಾಸ್ಟ್ ನಂಬರ್ ಝಾಡ್ ಮೇ ಖಡಾ ಹೈ. ಕಲ್ಪ ವೃಕ್ಷದ ಚಿತ್ರದಲ್ಲಿ ಎಲ್ಲರಿಗಿಂತ ಮೇಲೆ ವೃಕ್ಷದಲ್ಲಿ ನಿಂತಿದ್ದಾನೆ. ಸತ್ಯುಗ ಮೇ ತುಮಕೋ ಕಿತನಾ ಅತಾಹ ಧನ ಥಾ. ಸತ್ಯುಗದಲ್ಲಿ ನಿಮ್ಮ ಬಳಿ ಅಪಾರ ಧನ ಇತ್ತು. ಫಿರ್ ಜೋ ಮಂದಿರ್ ಬನಾಯೆ ಉನ್ಮೇ ಭಿ ಇತನಾ ಅತಾಹ ಧನ ಥಾ. ಆಮೇಲೆ ದ್ವಾಪರ ಯುಗದಿಂದ ಮಂದಿರ ಮಾಡಿದ್ವಿ, ಅವಾಗ್ಲೂ ಕೂಡ ಏನಿತ್ತು? ನಮ್ಮ ಬಳಿ ಅಪಾರ ಧನ ಇತ್ತು. ಅದನ್ನೇನ್ ಮಾಡಿದ್ರು? ಉನ್ಕೋ ಆಕರ್ ಲೂಟ, ಅದನ್ನ ಲೂಟಿ ಮಾಡ್ಕೊಂಡು ಹೋದ್ರು. ಮಂದಿರ ತೋ ಅವ್ರ ಭಿ ಹೋಂಗೆ, ಅನೇಕ ಮಂದಿರಗಳು ಕೂಡ ಇರ್ತಾವಲ್ವಾ? ಕೇವಲ ಒಂದೇ ಸೋಮನಾಥನ ಮಂದಿರ ಒಂದೇ ಅಲ್ಲ ತಾನೆ. ಪ್ರಜಾಕ್ಕೆ ಭಿ ಮಂದಿರ ಹೋಂಗೆ, ಅದು ರಾಜ ಕಟ್ಸಿದ್ದು. ಯಾವುದು? ಸೋಮನಾಥನ ಮಂದಿರ ರಾಜ ಕಟ್ಸಿರ್ತಾನೆ. ಪ್ರಜೆಗಳು ಕೂಡ ಏನ್ ಮಾಡ್ತಿದ್ರು? ಮಂದಿರಗಳನ್ನ ಕಟ್ಟಿಸ್ತಿದ್ರು. ರಾಜನಿಗಿಂತ ಕೆಲವೊಂದು ರಾಜ್ಯದಲ್ಲಿ ಪ್ರಜೆಗಳು ರಾಜನಿಗಿಂತನೂ ಶ್ರೀಮಂತ ಇರ್ತಿದ್ರು. ರಾಜನಿಗಿಂತನೂ ಹೆಚ್ಚು ಖರ್ಚು ಮಾಡಿ ಏನ್ ಮಾಡ್ತಿದ್ರು? ಮಂದಿರಗಳನ್ನ ಕಟ್ತಿದ್ರು. ಅಂತಹ ಮಂದಿರಗಳು ಭಾರತದಾದ್ಯಂತ ಇದ್ದು. ಬಾಬಾ ಹೇಳ್ತಾರೆ, ಹಾಗಾದ್ರೆ ಎಷ್ಟು ಶ್ರೀಕೆ ಇತ್ತು ನಮ್ಮಲ್ಲಿ? ಪ್ರಜಾ ತೋ ಅವ್ರ ಹಿ ಸಾಹುಕಾರ ಹೋಂಗೆ, ಪ್ರಜಾ ಸೆ ರಾಜೇ ಲೋಗ ಕರ್ಜಾ ಉಠಾತೆ ಹೈ. ಕೆಲವೊಮ್ಮೆ ಹೀಗಿರ್ತದಂತೆ, ಕೆಲವೊಂದು ರಾಜ್ಯದಲ್ಲಿ ಪ್ರಜೆಗಳಿಂದ ರಾಜ ಸಾಲ ಮಾಡ್ತಾನೆ ಅಂತ ಹಿಸ್ಟ್ರಿಯಲ್ಲೆಲ್ಲ ಬರುತ್ತೆ. ಇಂತ ಒಬ್ಬ ಶ್ರೀಮಂತ ಇದ್ದ, ಅವನ ಜೊತೆ ಏನ್ ಮಾಡಿದ ರಾಜ? ಸಾಲ ತಗೊಂಡಿದ್ದ ಅಂತ ಅದು ಕಥೆಗಳು ಬರ್ತವೆ, ಹಿಸ್ಟ್ರಿ ಬರುತ್ತೆ. ಯ ಬಹುತ್ ಗಂದಿ ದುನಿಯಾ ಹೇ, ಸಬ್ಸೆ ಗಂದಾ ಮುಲ್ಕ್ ಹೇ. ಬಾಬಾ ಇದ್ರೆ ಈ ಜಗತ್ತು ಬಹಳ ಕೊಳಕು ಪ್ರಪಂಚ, ಇಡೀ ಪ್ರಪಂಚನೇ ಕೊಳಕು. ಎಲ್ಲಕ್ಕಿಂತ ಕೊಳಕು ಅಂದ್ರೆ ಎಲ್ಲಕ್ಕಿಂತ ಕೊಳಕು ಅಂದ್ರೆ ಕೊಳಕು ಪ್ರದೇಶದ ಬಗ್ಗೆ ಹೇಳ್ತಾರೆ ಬಾಬಾ. ಯಾವಾಗ್ಲೂ ಮುರಳಿಲಿ ಹೇಳ್ತಿರ್ತಾರೆ, ಹೇಳ್ರಿ ನೋಡೋಣ. ಎಲ್ಲಕ್ಕಿಂತ ಒಂದು ಕೊಳಕು ಪ್ರದೇಶ ಇದೆ, ಅದು ಭಾರತದಲ್ಲಿ. ಯಾವ್ದು? ಕಲ್ಕತ್ತಾ. ಕಲ್ಕತ್ತಾ ಬಹಳ ಕೊಳಕು. ಇವಾಗ ಹೆಂಗಿದೆ ಗೊತ್ತಿಲ್ಲ, ಅವಾಗಿನ ಮಾತು ಬಾಬಾ ಹೇಳ್ತಾರೆ. ಇನ್ಕೋ ಚೇಂಜ್ ಕರ್ನೆ ಕಿ ತುಮ್ ಬಚ್ಚೋಂ ಕೋ ಮೆಹನತ್ ಕರ್ನಿ ಹೈ. ಇಂತ ಬಹಳ ಏನಲ್ಲಿ ತುಂಬಾ ಜನಸಂಖ್ಯೆ, ಬಹಳ ಕಿಚಿ ಪಿಚಿ, ಬಹಳ ಕೊಳಕು ಗಲೀಜು ಅಲ್ವಾ? ಬಾಬಾ ಹೇಳ್ತಾರೆ, ಈ ಇಂಥ ಒಂದು ಕೊಳಕು ಪ್ರಪಂಚವನ್ನ ಪರಿವರ್ತನೆ ಮಾಡ್ಲಿಕ್ಕೆ ನೀವು ಮಕ್ಕಳು ಪರಿಶ್ರಮ ಪಡ್ಬೇಕಾಗಿದೆ. ಜೋ ಕರೇಗಾ ಸೋ ಪಾಯೇಗಾ. ಯಾರಿದನ್ ಮಾಡ್ತಾರೋ ಅವ್ರು ಪಡ್ಕೊಳ್ತಾರೆ. ದೇಹಾಭಿಮಾನ ಆಯ ಅವ್ರ ಗಿರ. ದೇಹಾಭಿಮಾನ ಬಂದ್ಬಿಟ್ರೆ ಬಿದ್ದೋಗ್ಬಿಡ್ತಾರೆ. ಮನ್ಮನಾಭೋಗ ಅರ್ಥ ನೈ ಸಮಜ್ತೆ. ಮನ್ಮನಾಭೋದ ಅರ್ಥವನ್ನು ಕೂಡ ತಿಳ್ಕೊಂಡಿಲ್ಲ. ಸಿರ್ಫ್ ಶ್ಲೋಕ ಕಂಠ ಕರ್ದೈತೆ, ಕೇವಲ ಶ್ಲೋಕ ಕಂಠಪಾಠ ಮಾಡಿದಾರಷ್ಟೇ. ಜ್ಞಾನ ತೋ ಉನ್ಮೇ ಹೋ ನಾ ಸಕೆ ಸಿವಾಯ್ ತುಮ್ ಬ್ರಾಹ್ಮಣೋಕೆ. ನೀವು ಬ್ರಾಹ್ಮಣರಲ್ಲದೆ ಬೇರೆ ಯಾರು ಕೂಡ ಅವರಿಗೆ ಜ್ಞಾನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಕೊಯ್ ಮಠ ಪಂಥ ವಾಲ ದೇವತಾ ಬನ ನಾ ಸಕೆ. ಯಾವುದೇ ಮಠ ಪಂಥದವರು ದೇವತಾ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಜಾಪಿತ ಬ್ರಹ್ಮ ಕುಮಾರ್ ಕುಮಾರಿಯ ಬ್ರಾಹ್ಮಣ ಬನನೆ ಬಿಗರ್ ದೇವತಾ ಕೈಸೆ ಬನ್ ಸಕೆಂಗೆ. ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರಾಗದೆ, ಬ್ರಾಹ್ಮಣರಾಗದೆ ದೇವತಾ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಜೋ ಕಲ್ ಪಹಲೆ ಬನೆ ಹೇ ವಹಿ ಬನೆಂಗೆ. ಯಾರು ಕಲ್ಪದ ಹಿಂದೆ ಆಗಿದ್ರೋ ಅವರೇ ಆಗ್ತಾರೆ. ಟೈಮ್ ಲಗ್ತಾ ಹೈ, ಸಮಯ ತಗೊಳುತ್ತೆ. ಝಾಡ್ ಬಡಾ ಹೋ ಗಯಾ तो फिर बुद्धि को पाता जाएगा, वृद्धि को पाता जाएगा. ಮಾನವ ವಂಶ ವೃಕ್ಷ ವೃದ್ಧಿ ಆಗ್ತಿದ್ದಂಗೆ, ಹಳೇದಾಗ್ತಿದ್ದಂಗೆ ಅದರ ವೃದ್ಧಿನೂ ಕೂಡ ಆಗ್ತಾ ಹೋಗುತ್ತೆ. ಚೀಂಟಿ ಮಾಸಿ ವಿಹಂಗ್ ಮಾರ್ಗ ಹೋಗ. ಮೊದಲು ಇರುವೆ ಮಾರ್ಗದಲ್ಲಿ ಅಂದ್ರೆ ಗಿಡ ಯಾವಾಗ್ಲೂ ಮೊದಲು ನಿಧಾನ ಬೆಳೆಯುತ್ತೆ.
ಒಮ್ಮೆ ಬೆಳೆದು ಬಿಟ್ರೆ ರೆಂಬೆ ಟೊಂಗೆಗಳಾಗ್ಬಿಟ್ರೆ ಆ ರೆಂಬೆ ಟೊಂಗೆಗಳಿಂದ ಮತ್ತೆ ಚಿಗುರು ಒಡೆದು ಟಿಸಲ್ ಒಡೆದು ಬ್ರಾಂಚಸ್ ಒಡೆದು ಮತ್ತದಕ್ಕೆ ಚಿಗುರೆಲ್ಲ ಒಡೆದು ವಿಶಾಲ ಆಗತ್ತೆ. ಮೊದ್ಲು ಇರುವೆ ಮಾರ್ಗ ಇರುತ್ತೆ, ಆಮೇಲೆ ವಿಹಂಗ ಮಾರ್ಗ ಆಗತ್ತೆ. ಹಾಗೆ ಬಾಬಾ ತಿಳಿಸ್ಕೊಡ್ತಾರೆ, ಮೀಠೆ ಬಚ್ಚೋ ಬಾಬಾ ಕೋ ಯಾದ್ ಕರೋ ಸ್ವದರ್ಶನ್ ಚಕ್ರ ಫಿರಾವು, ತಂದೆನ ನೆನಪು ಮಾಡ್ರಿ ಮತ್ತು ಸ್ವದರ್ಶನ ಚಕ್ರವನ್ನ ತಿರುಗಿಸ್ರಿ ಅಂತಾರೆ ಬಾಬಾ. ತುಮಾರಿ ಬುದ್ಧಿ ಮೇ ಸಾರಾ 84 ಕಾ ಚಕ್ರ ಹೇ, ನಿಮ್ಮ ಬುದ್ಧಿಯಲ್ಲಿ ಏನಿದೆ ಇವಾಗ ಪೂರ್ತಿ 84 ಜನ್ಮದ ಚಕ್ರ ಇದೆ. ತುಮ್ ಬ್ರಾಹ್ಮಣ ಹಿ ಫಿರ್ ದೇವತಾ ಅವರ ಕ್ಷತ್ರಿಯ ಘರಾನೆಗೆ ಬಂತೆ ಹೋ, ನೀವು ಬ್ರಾಹ್ಮಣರೇ ದೇವತಾ ಮತ್ತು ಕ್ಷತ್ರಿಯ ಮನೆತನದವರು ಆಗ್ತೀರಿ. ಸೂರ್ಯವಂಶಿ ಚಂದ್ರವಂಶಿ ಕಾ ಭಿ ಅರ್ಥ ಕೋಯಿ ನಹಿ ಸಮಜ್ತೆ, ಸೂರ್ಯವಂಶಿ ಚಂದ್ರವಂಶಿ ಅಂದ್ರೆ ಏನು ಇದರ ಅರ್ಥವನ್ನು ಕೂಡ ತಿಳಿದುಕೊಂಡಿಲ್ಲ. ಮೆಹನತ್ ಕರ್ಕೆ ಸಮझाया जाता है, ಪರಿಶ್ರಮ ಪಟ್ಟು ತಿಳಿಸ್ಬೇಕಾಗತ್ತೆ. ಫಿರ್ ಭಿ ನಹಿ ಸಮಜ್ತೆ ಹೈ ತೋ ಸಮझा जाता है, ನೀವ್ ಎಷ್ಟೇ ಕಷ್ಟ ಪಟ್ರು ಕೂಡ ತಿಳ್ಕೊಳ್ಳೋದಿಲ್ಲ ಅಂದ್ರೆ ಏನ್ ತಿಳ್ಕೊಳ್ಬೇಕಾಗತ್ತೆ ಅವ್ರ ಬಗ್ಗೆ? ಅಭಿ ಸಮಯ ನಹಿ ಹೈ, ಇನ್ನೂ ಅವ್ರು ತಿಳ್ಕೊಳ್ಳೋದಕ್ಕೆ ಟೈಮ್ ಬಂದಿಲ್ಲ. फिर भी आते हैं, समझते हैं ब्रह्मा कुमारियों का बाहर में नाम ऐसा है, अंदर आकर देखते हैं तो कहते हैं यह बहुत अच्छा काम कर रहे हैं. ಹೊರಗಡೆ ಬ್ರಹ್ಮ ಕುಮಾರರ ಹೆಸರು ಪ್ರಸಿದ್ಧ ಆದಾಗ ಬರ್ತಾರೆ, ಒಳಗಡೆ ಬಂದು ಸಂಸ್ಥೆ ಒಳಗಡೆ ಬಂದು ತಿಳ್ಕೊಳ್ತಾರೆ, ನೋಡಿ ಇವರು ಒಳ್ಳೆ ಕೆಲಸ ಮಾಡ್ತಿದಾರಂತ ಹೇಳ್ತಾರೆ. ಯಾತೋ ಮನುಷ್ಯ ಮಾತ್ರಕ್ಕೆ ಕ್ಯಾರೆಕ್ಟರ್ ಸುಧಾರ್ತೆ, ಇವರು ಮನುಷ್ಯರ ಚಾರಿತ್ರ್ಯವನ್ನ ನಡತೆಯನ್ನ ಸುಧಾರಣೆ ಮಾಡ್ತಾರೆ ಅಂತ ಹೇಳಿ ಅವರು ಹೇಳ್ತಾರೆ. ದೇವತಾಂಕ ಕ್ಯಾರೆಕ್ಟರ್ ದೇಖೋ ಕೈಸಾ ಹೈ, ಯಾವ ರೀತಿ ಕ್ಯಾರೆಕ್ಟರ್ ಬಿಲ್ಡಪ್ ಮಾಡ್ತಾರೆ ಇಲ್ಲಿ? ದೇವತೆಗಳಂಗೆ. ದೇವತೆಗಳ ಕ್ಯಾರೆಕ್ಟರ್ ನೋಡ್ರಿ ಯಾವ ರೀತಿ ಇದೆ, ಸಂಪೂರ್ಣ ನಿರ್ವಿಕಾರಿಯಾಗಿರ್ತಾರೆ. ಬಾಬಾ कहते हैं काम महाशत्रु है, इन 5 भूतों के कारण ही तुम्हारा ಕ್ಯಾರೆಕ್ಟರ್ ಬಿಗड़ा हुआ है. ಇವತ್ತು ಮನುಷ್ಯರ ಕ್ಯಾರೆಕ್ಟರ್ ಕೆಟ್ಟ ಹೋಗಿರೋದು ಯಾವ ಕಾರಣಕ್ಕಾಗಿ? पंच विकारಗಳ ಕಾರಣಕ್ಕಾಗಿ. जिस समय समझाते उस समय अच्छा बनते हैं, बाहर जाने से सब कुछ भूल जाता है. ಬಾಬಾ ಹೇಳುವಾಗ ಎಲ್ಲ ನಾನು ಹೀಗೆ ಇರ್ಬೇಕು ಅಂತ ಸಂಕಲ್ಪ ಮಾಡ್ತಾರಂತೆ, ಒಳ್ಳೆಯವರಾಗ್ಬೇಕಂತ. ಹೊರಗೆ ಹೋದ್ಮೇಲೆ ಮರ್ತೋ ಬಿಡ್ತಾರೆ ಕೆಲವರು. ತಬ್ ಕಹತೆ, ಅದಕ್ಕೆ ಹೇಳೋದು ಏನಂತ, ಸೌ ಸೌ ಕರೆ ಶೃಂಗಾರ್ ಯ ಬಾಬಾ ಗಾಲಿ ನಹಿ ದೇತೆ ಹೇ. ಅಲ್ವಾ, ಒಂದಿದೆ ತಾನೆ, ಏನಂತ, ಶೃಂಗಾರ ಮಾಡಿದ್ರಂತೆ ಕತ್ತೆಗೆ, ಅದು ಹೋಗಿ ಉರುಳಾಡತ್ತೆ ಅಂತ. ಎಷ್ಟು ಶೃಂಗಾರ ಮಾಡಿದ್ರು ಅದು ಕತ್ತೇನೆ ಅಂತ. ಅಂದ್ರೆ ಇದು ಬಾಬಾ ನಿಂದನೆ ಮಾಡ್ತಾ ಇಲ್ಲ, ಅಂದ್ರೆ ನಾವ್ ಏನ್ ಮಾಡ್ತೀವಿ ಅಂತ ಗೊತ್ತಾದ್ರೆ ಅದನ್ನ ನಾವು ಸರಿಪಡಿಸ್ಕೊಳ್ತೇವಲ್ಲ, ಆ ಕಾರಣಕ್ಕಾಗಿ ಬಾಬಾ ಈ ಎಕ್ಸಾಂಪಲ್ ಅನ್ನ ಕೊಡ್ತಾರೆ. ದೈವಿ ಚಲನ್ ರಖೋ, ಕ್ರೋಧ ಮೇ ಆಕರ್ ಭೌಂಕತೆ ಕ್ಯೋ ಹೋ. ಬಾಬಾ ಹೇಳ್ತಾ ಇದ್ದಾರೆ, ದೈವಿ ನಡತೆಯನ್ನ ನಡೀರಿ, ಕ್ರೋಧದಲ್ಲಿ ಬಂದು ಯಾಕೆ ಬೊಗಳ್ತೀರಿ? ಕೆಲವರು ಕ್ರೋಧದಲ್ಲಿ ಮಾತಾಡುವಾಗ ಹೆಂಗ ಅನಿಸ್ತದದು? ನಾಯಿ ಬೊಗಳದಂಗೆ ಇರುತ್ತೆ. ಸ್ವರ್ಗ ಮೇ ಕ್ರೋಧ ಹೋತಾ ನಹಿ, ಸ್ವರ್ಗದಲ್ಲಿ ಏನಿರೋದಿಲ್ಲ? ಕ್ರೋಧ ಇರೋದಿಲ್ಲ. ಬಾಪ್ ಕುಚ್ ಭಿ ಸಾಮ್ನೆ ಸಮझाते थे, कभी भी गुस्सा नहीं आता था. ಬಾಬಾ ಸಬ್ ರಿಫೈನ್ ಕರ್ಕೆ ಸಮझाते हैं. ಬಾಬಾ ನಾವು ಮಕ್ಕಳಿಗೆಲ್ಲ ರಿಫೈನ್ ಮಾಡಿ ಪರಿಶುದ್ಧ ಮಾಡಿ ತಿಳಿಸ್ಕೊಡ್ತಾರೆ. ಡ್ರಾಮಾ ಕಾಯ್ದೆ ಅನುಸಾರ ಚಲ್ತಾ ರಹತ, ಈ ನಾಟಕ ಕಾಯ್ದೆ ಅನುಸಾರವಾಗಿ ನಡೀತಾ ಇರುತ್ತೆ. ಡ್ರಾಮಾ ಮೇ ಕೋಯಿ ಭೂಲ್ ನಹಿ ಹೈ, ಈ ನಾಟಕದಲ್ಲಿ ಯಾವುದೇನಿಲ್ಲ, ತಪ್ಪಿಲ್ಲ. ಅನಾದಿ ಅವಿನಾಶಿ ಮಾಡಲ್ಪಟ್ಟಿರುವಂತ ನಾಟಕ ಆಗಿದೆ ಇದು. जो एक्ट अच्छी चलती है फिर 5000 ವರ್ಷ के बाद ಹೋಗಿ, ಯಾವ ಪಾತ್ರ ಚೆನ್ನಾಗಿ ನಡೀತದೆ ಅದು 5000 ವರ್ಷದ ನಂತರ ಅದೇ ತರ ಯಾರು ಒಳ್ಳೆ ಪಾತ್ರ ಮಾಡಿದಾರ ಅವ್ರು ಅದೇ ರೀತಿ ಒಳ್ಳೆ ಪಾತ್ರನೇ ಪ್ರತಿ 5000 ವರ್ಷಕ್ಕೊಮ್ಮೆ ಮಾಡ್ತಾ ಇರ್ತಾರೆ. ಕೈ ಕದಿಯ ಪಹಾಡಿ ಟೂಟಿ ಫಿರ್ ಕೈಸೆ ಬನೇಗಿ, ಕೆಲವ್ರು ಹೇಳ್ತಾರಂತೆ ಈ ಬೆಟ್ಟ ಎಲ್ಲ ಮುರಿದು ಒಡೆದು ಹೋಗ್ತದೆ, ಇದು ನಾಶ ಆಗ್ತದೆ ಅಂತ ಹೇಳ್ತೀರಿ, ಮತ್ತೆ ಹೇಗೆ ಅದೇ ತರ ತಯಾರಾಗಿ ಅದ್ ನಿಲ್ಲುತ್ತೆ ಅಂತ ಪ್ರಶ್ನೆ ಮಾಡ್ತಾರಂತೆ. ನಾಟಕ देखो, महल टूटे फिर नाटक रिपीट होगा तो वही बने हुए महल देखेंगे. ಹೇಗೆ ಒಂದು ನಾಟಕದಲ್ಲಿ ನೀವು ನೋಡ್ತಿರಲ್ವಾ, ಒಂದು ಮಹಲ್ ಇರ್ತದೆ, ಆ ಮಹಲೆಲ್ಲ ಸುಟ್ಟು ಭಸ್ಮ ಆಯ್ತು ಅಂತ ತೋರಿಸ್ತಾರೆ. ಅಥವಾ ಒಂದು ಸಿನಿಮಾ, ಮತ್ತೆ ಅದೇ ಸಿನಿಮಾ ಇನ್ನೊಂದ್ಸಲ ನೋಡಿದಾಗ ಮತ್ತೆ ಆ ಮಹಲ್ ಮತ್ತೆ ಹೊಸದಾಗಿ ಬರುತ್ತೆ ಅಲ್ವಾ. ಹಂಗೆ ಅದೇ ರೀತಿ ಯಾವ ರೀತಿ ಸಿನಿಮಾದಲ್ಲಿ ಹೂಬಹು ನೋಡ್ತಿರೋ
ಅದೇ ರೀತಿ ನೋಡ್ತಿರೋ ಹಾಗೆ ಈ ನಾಟಕ ಕೂಡ ಅಷ್ಟು ಅಕ್ಯುರೇಟ್ ಆಗಿ ನಡೆಯುತ್ತೆ ಅಂತಾರೆ ಬಾಬಾ. ಸಮಜ್ನೆಗೆ ಬಿ ಬ್ರೇನ್ ಚಾಯಿ, ತಿಳ್ಕೊಳಿಕ್ಕೂ ಏನ್ ಬೇಕಂತೆ, ಬ್ರೇನ್ ಬೇಕು ಅಂತಾರೆ ಬಾಬಾ. कोई भी बुद्धि में बैठना बड़ा मुश्किल होता है, ಎಲ್ಲರ ಬುದ್ಧಿಯಲ್ಲೂ ಕೂತ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ವರ್ಲ್ಡ್ ಕಿ ಹಿಸ್ಟ್ರಿ ಜೋಗ್ರಫಿ ಏನಾ, ಯಾಕೆಂದ್ರೆ ಇದು ಜಗತ್ತಿನ ಇತಿಹಾಸ ಮತ್ತು ಭೂಗೋಳ ಆಗಿದೆ ಅಂತಾರೆ ಬಾಬಾ. राम राज्य में लक्ष्मी देवी देवताओं का राज्य था, उनकी पूजा होती थी. ರಾಮ ರಾಜ್ಯದಲ್ಲಿ ಈ ದೇವಿ ದೇವತೆಗಳ ರಾಜ್ಯ ಇತ್ತು. ಆಗ ಪೂಜ್ಯ ಇದ್ರು, ಪೂಜೆ ನಡೀತಿತ್ತು ದೇವತೆಗಳದ್ದು. ಬಾಪ್ ನೇ ಸಮझाया है तुम ही पूज्य और तुम ही पुजारी बनते हो. ಬಾಬಾ ತಿಳಿಸ್ಕೊಡ್ತಾರೆ, ಮಕ್ಕಳೇ ನೀವೇ ಪೂಜ್ಯ, ನೀವೇ ಪೂಜಾರಿ ಆಗ್ತೀರಿ. ಹಂಸು का अर्थ भी बच्चों को समझाया है. ಭಕ್ತಿ ಮಾರ್ಗದಲ್ಲಿ ಹಂಸೋ ಸೋ ಹಮ್ ಅಂತ ಅದನ್ನು ಕೂಡ ಅವರು ಬಾಯಿಂದಾನೇ ಹೇಳ್ತಾರೆ. ಹೇಗೆ ಮಂತ್ರ ಅದು ಧಾರಣೆ ಮಾಡುವ ವಿಷಯ ಆಗಿರುತ್ತೆ ಹೊರತು ಬಾಯಿಂದ ಉಚ್ಚಾರಣೆ ಮಾಡ್ಬೇಕಾಗಿರಲ್ಲ. ಅದ್ರವ್ರು ಬಾಯಿಂದ ಹೇಳಿ ಮಂತ್ರ ಹೇಳ್ಬಿಟ್ಟೆ ಅನ್ಕೊಳ್ತಾರೆ. ಅದೇ ತರ ಇನ್ನೊಂದು ಓಂ ನಮಃ ಶಿವ ಮಂತ್ರ ಇದೆ, ರಾಮ್ ರಾಮ್ ಅನ್ನುವಂತ ಮಂತ್ರ ಇದೆ, ಬಹಳಷ್ಟು ಮಂತ್ರಗಳಿದಾವೆ, ಮನ್ಮನಾಭೋ ಮಂತ್ರ ಇದೆ, ಅದನ್ನ ಅವ್ರು ಬರೀ ಹೇಳ್ತಾರಷ್ಟೇ. ಹಾಗೆ ಇನ್ನೊಂದ್ ಮಂತ್ರ ಇದೆ ಹಂಸೋ ಸೋಹಂ ಅಂತ, ಅದನ್ನ ಏನ್ ಮಾಡ್ತಾರ ಅವ್ರು ಬಾಯಿಂದಾನೇ ಹೇಳ್ತಾರೆ, ಹಂಸೋ ಸೋಹಂ ಸಂ ಹಂಸೋ ಸೋಹಂ. ಏನದ್ರ ಲಾಭ ಏನು? ಏನೋ ಲಾಭ ಇಲ್ಲ. ಅದ್ರ ಅರ್ಥ ಏನೋ ಅಲ್ವಾ? ನಾವೇ ದೇವತಾ, ಸೊ ನಾವೇ ಕ್ಷತ್ರಿಯ, ನಾವೇ ವೈಶ್ಯ, ನಾವೇ ಶೂದ್ರಾದ್ವಿ, ಆಮೇಲೆ ನಾವೇ ಬ್ರಾಹ್ಮಣ ಆಗ್ತೀವಿ, ಮತ್ ನಾವೇ ದೇವತಾ ಆಗ್ತೀವಿ. ಇದನ್ನ ತಿಳ್ಕೊಡೋದಕ್ಕೆ ಅವ್ರು ಹಂಸೋ ಸೋಹಂ ಅಂತ ಹೇಳಿದ್ರು. ಇವೆಲ್ಲ ಮಂತ್ರಕ್ಕೆ ಎಷ್ಟು ಅರ್ಥ ಇದೆ ನೋಡಿ. ಬಾಬಾ ಇनको अच्छी तरह समझने हैं और समझाने की कोशिश करने हैं. ಇದನ್ನ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು ಮತ್ತು ಚೆನ್ನಾಗಿ ತಿಳಿಸುವ ಪ್ರಯತ್ನವನ್ನು ಕೂಡ ಮಾಡಬೇಕು. ಬಾಬಾ ऐसे नहीं कहते धंधा छोड़ो. ಬಾಬಾ ಎಂದು ಹೇಳಿಲ್ಲ, ಹೇಳಿದಾರ ಗೃಹಸ್ಥಿಗಳಿಗೆ ಕೆಲಸ ಬಿಡ್ರಿ, ಉದ್ಯೋಗ ಬಿಡ್ರಿ, ಗೃಹಸ್ಥ ಬಿಟ್ಬಿಡ್ರಿ, ಜವಾಬ್ದಾರಿ ಯಾಕೆ ನಿಭಾಯಿಸ್ತೀರಿ ಲೌಕಿಕದ್ದು ಅಂತ ಎಂದೂ ಹೇಳಿಲ್ಲ ಬಾಬಾ. ಕೇವಲ ಸತೋ ಪ್ರಧಾನ ಆಗುವುದಿರುತ್ತೆ ಅಷ್ಟೇ. ಇತಿಹಾಸ ಭೂಗೋಳದ ರಹಸ್ಯವನ್ನ ಎಲ್ಲರಿಗೂ ತಿಳಿಸ್ಕೊಡಿ. ಮೂಲ ಬಾತೆ, ಮೂಲ ಮಾತು ಯಾವುದು? ಮನ್ಮನಾಭವ್. ಅಪ್ನೆ ಕೋ ಆತ್ಮ ಸಮಜ್ ಬಾಬಾ ಕೋ ಯಾದ್ ಕರೋ ತೋ ಏನಾಗ್ತೀರಿ? ತಮ್ಮನ್ನ ಆತ್ಮ ಅಂತೇಳಿ ತಿಳ್ಕೊಂಡು ತಂದೆ ನೆನಪು ಮಾಡಿದ್ರೆ ಸತೋ ಪ್ರಧಾನ್ ಬನೆಂಗೆ. ಯಾದ್ ಕಿ ಯಾತ್ರಾ ಹೇ, ನೆನಪಿನ ಯಾತ್ರೆ ಏನಾಗಿದೆ ಇದು? ನಂಬರ್ 1 ಸಬ್ಜೆಕ್ಟ್ ಆಗಿದೆ. ಬಾಬಾ ಕಹತೆ ಮೈ ಸಬ್ ಬಚ್ಚೋಂ ಕೋ ಸಾಥ್ ಲೇ ಜಾऊंगा. ನಾನು ನೀವೆಲ್ಲಾ ಮಕ್ಕಳನ್ನು ಜೊತೆಗೆ ಕರೆದುಕೊಂಡು ಹೋಗ್ತೇನೆ ಅಂತಾರೆ ಬಾಬಾ. ಸತ್ಯುಗ್ ಮೇ ಕಿತನೆ ಥೋಡೆ ಮನುಷ್ಯ ಹೇ. ಸತ್ಯುಗದಲ್ಲಿ ಏನಿರ್ತಾರೆ? ಬಹಳ ಕಡಿಮೆ ಮನುಷ್ಯರು ಇರ್ತಾರೆ. ಕಲಿಯುಗದಲ್ಲಿ ಎಷ್ಟೊಂದು ಜನ ಮನುಷ್ಯರು ಇರ್ತಾರೆ. ಕಾನ್ ಸಬ್ಕೋ ವಾಪಸ್ ಲೇ ಜಾಯೇಗಾ. ಎಲ್ಲರನ್ನು ಇವ್ರನ್ನೆಲ್ಲ ವಾಪಸ್ ಕರ್ಕೊಂಡು ಹೋಗೋರು ಯಾರು? ಇತನೇ ಸಾರಿ ಜಂಗಲ್ ಕಿ ಸಫಾಯಿ ಕಿಸನೆ ಕಿ. ಈ ಕಲಿಯುಗದ ಜಗತ್ತು ಇಷ್ಟು ದೊಡ್ಡ ಕಾಡು, ಮುಳ್ಳಿನ ಕಾಡು, ಇದನ್ನೆಲ್ಲ ಸ್ವಚ್ಛ ಮಾಡೋರು ಯಾರು? ಸ್ವಚ್ಛ ಮಾಡೋರು ಯಾರು? ಮುಳ್ಳಿನ ಕಾಡನ್ನ ಸ್ವಚ್ಛ ಯಾರು ಮಾಡ್ಬೇಕು? ಭಗವಾನ್, ಹೂದೋಟದ ಮಾಲೀಕ ಶಿವಬಾಬನೇ ಮಾಡ್ಬೇಕು. ಕಿವಯ್ಯ ಬಾಪ್ ಕೋ ಹಿ ಕಹತೆ ವಹಿ ದುಃಖ ಸೇ ಚುಡಾಕರ್ ಉಸ್ ಪಾರ್ ಲೇ ಜಾತೆ ಹೇ. ಅಂಬಿಗ ಅಂತನೂ ಕೂಡ ಬಾಬರವ್ರಿಗೆ ಹೇಳ್ತಾರೆ, ಈ ದುಃಖದ ಈ ದಡದಿಂದ ಸುಖದ ದಡಕ್ಕೆ ಬಾಬಾ ಕರೆದುಕೊಂಡು ಹೋಗ್ತಾರೆ. ಪಢಾಯಿ ಕಿತನಿ ಮೀಠಿ ಲಗ್ತಿ ಹೇ ಕ್ಯೋಂಕಿ ನಾಲೆಜ್ ಈ ಸೋರ್ಸ್ ಆಫ್ ಇನ್ಕಮ್. ಯಾರಿಗೆ ಇರ್ಬೋದು ನಾಲೆಜ್ ಪಡ್ಕೊಳ್ಳೋದು, ಸ್ಕೂಲ್ ಕಾಲೇಜ್ ಹೋಗೋದು ಬಹಳ ಇಷ್ಟ ಆಗತ್ತೆ. ಯಾಕೆಂದ್ರೆ ಜ್ಞಾನ ಏನಾಗಿರುತ್ತೆ ಯಾವಾಗ್ಲೂ ಸಂಪಾದನೆಗೆ ಆಧಾರವಾಗಿರುತ್ತೆ ಅಂತಾರೆ ಬಾಬಾ. ತುಮ್ಕೋ ಕಾನೂನ್ ಕಾ ಖಜಾನಾ ಮಿಲ್ತಾ ಹೈ. ನೀವು ಮಕ್ಕಳಿಗೆ ಏನ್ ಸಿಗುತ್ತೆ? ಅಪಾರವಾದ ಖಜಾನೆ ಸಿಗುತ್ತೆ. ಭಕ್ತಿ ಮೇ ಕುಚ್ ನಹಿ ಮಿಲ್ತಾ. ಭಕ್ತಿಯಿಂದ ಏನ್ ಸಿಗುತ್ತೆ? ಏನು ಸಿಗುದಿಲ್ಲ. ಯಹ ಪಾವ್ ಪಡ್ನೆ ಕಿ ಬಾತ್ ನಹಿ. ಇಲ್ಲಿ ಕಾಲು ಬೀಳುವಂತ ಮಾತು ಇಲ್ಲವೇ ಇಲ್ಲ. ಕಾಲು ಬೀಳುದಿರುತ್ತಾ ಇಲ್ಲಿ? ಭಕ್ತಿ ಮಾರ್ಗದಲ್ಲಿ ಕಂಡ ತಕ್ಷಣ ಕಾಲು ಬೀಳುದು. ಯಾರ ಕಾವಿ ಬಟ್ಟೆ ನೋಡಿದ ತಕ್ಷಣ ಕಾಲು ಬಿಟ್ಬಿಡೋದು. ಭಕ್ತಿ ಮಾರ್ಗದ ಧರ್ಮ ಇವ್ರಿಗೆಲ್ಲ ಬಿದ್ದಿದ್ದು ಕಾಲು, ಅದು ಭಕ್ತಿ. ಆದ್ರೆ ಇಲ್ಲಿ ಕಾಲು ಬೀಳುವಂತ ಯಾವುದೇ ಮಾತು ಇಲ್ಲ. ಅಥವಾ ಗುರು ಕ್ಯಾಗೆ ಸೋ ಜಾತೆ. ಗುರುಗಳ ಮುಂದೆ ಹಿಂಗ ಮಲ್ಕೊಂಡೇ ಬಿಡ್ತಾರ, ದೀರ್ಘ ದಂಡ ನಮಸ್ಕಾರವನ್ನ ಮಾಡ್ಬಿಡ್ತಾರೆ. ಬಾಬಾ ಹೇಳ್ತಾ ಇದ್ರೆ ಇಸೆ ಬಾಪ ಚುಡಾತೆ. ಇಂತ ಎಲ್ಲಾ ಸಂಪ್ರದಾಯಗಳಿಂದ ಬಾಬಾ ನಾವು ಮಕ್ಕಳನ್ನ ಬಿಡಿಸ್ತಾರೆ. ಗೌರವ ಅಂದ್ರೆ ಏನು? ಬಾಬಾ ನಿನ್ನೆ ಹೇಳಿದ್ದಾರೆ ಅಲ್ವಾ? ಗೌರವ ಅಂದ್ರೆ ಉದ್ದು ಬಿದ್ದು ಬಿಟ್ಟಿರೋದು ಗೌರವ ಅಂತ ಅರ್ಥ ಅಲ್ಲ. ಏಸೆ ಬಾಬಾಕೋ ಯಾದ್ ಕರ್ನಾ ಚಾಯಿ. ತಂದೆಯನ್ನ ನೆನಪು ಮಾಡ್ಬೇಕು, ಅದ್ರಲ್ಲೇ ಎಲ್ಲ ಇರೋದು.
ಪಾದ ಬೀಳೋದ್ರಿಂದ, ಊದ್ ನಮಸ್ಕಾರ ಮಾಡೋದ್ರಿಂದ, ಮಲಗ್ ಬಿಡೋದ್ರಿಂದ ಏನು ಲಾಭ ಇಲ್ಲ. ತಂದೆಯನ್ನ ನೆನಪು ಮಾಡೋದ್ರಲ್ಲಿ ಲಾಭ ಇದೆ. ವಹಮಾರ ಪಾಪೆ ಸಮಶ್ಲಿಯಾಯನ. ಈಗ ಇವರು ತಂದೆ, ನಮ್ಮ ತಂದೆ ಆಗಿದ್ದಾರೆ, ಇದನ್ನ ನೀವು ತಿಳ್ಕೊಂಡಿದ್ದೀರಿ ತಾನೆ. ಬಾಬಾ ಸೆ ವರ್ಷ ಜರೂರ್ ಮಿಲ್ತಾ ಹೇ. ತಂದೆಯಿಂದ ಅವಶ್ಯವಾಗಿ ನಮಗೆ, ತಂದೆಯ ಮೇಲೆ ಅವರಿಂದ ಅವಶ್ಯವಾಗಿ ನಮ್ಗೆ ಏನ್ ಸಿಗುತ್ತೆ? ಆಸ್ತಿ ಸಿಗುತ್ತೆ. ಖುಷಿ ಇರತ್ತೆ. ಮತ್ತು ಇಂಥ ಆಸ್ತಿ ನನ್ನ ತಂದೆ ನನ್ ಕೊಡ್ತಾರೆ ಅನ್ನುವಂತ ಖುಷಿ ಇರುತ್ತೆ. ಲಿಖತೆ ಹೈ ಹಮ್ ಸಾಹುಕಾರ ಕೆ ಪಾಸ್ ಗಯೆ ತೋ ಲಜ್ಜಾ ಆತಿ ಥಿ ಹಮ್ ಗರೀಬ್ ಹೈ. ಬಾಬಾ ಕಹತೆ ಗರೀಬ್ ಹೋ ಔರ್ ಹಿ ಅಚ್ಚಾ. ಕೆಲವರು ಬಾಬರು ಪತ್ರ ಬರೀತಾರಂತೆ, ಬಾಬಾ ನಮ್ಗೆ ಸಾಹುಕಾರ ಹತ್ರ ಹೋಗ್ಲಿಕ್ಕೆ ನಾಚಿಕೆ ಆಗತ್ತೆ, ಯಾಕೆ ನಾವು ಬಡವರಿದ್ದೇವೆ, ನಮ್ ಬಟ್ಟೆ ನೋಡಿ ಅವ್ರು ಏನ್ ಅನ್ಕೋತಾರೆ, ನಾವಿರೋದ್ ನೋಡಿ ಏನ್ ಅನ್ಕೋತಾರೋ, ನಮ್ ಮಾತು ಅವ್ರು ಕೇಳ್ತಾರ ಇಲ್ಲೋ, ಒಂಥರ ಕೀಳಿರಿಮೆ ಮಾಡ್ಕೊಳ್ತಾರೆ ಮಕ್ಕಳು ಬಡವರಾಗಿದ್ರೆ. ಬಾಬಾ ಹೇಳ್ತಾರೆ, ಮಕ್ಕಳೇ, ಸಂಗಮ ಯುಗದಲ್ಲಿ ಬಡವರಾಗಿ ಹುಟ್ಟೋದು ಇನ್ನೂ ಒಳ್ಳೆಯದು. ನೋಡಿ, ಸಾಹುಕಾರ ಹೋತೇತೋ, ಒಂದ್ ವೇಳೆ ನೀವು ಸಾಹುಕಾರ ಆಗಿದ್ರೆ ಯಹಾ ಆತೆ ಹಿ ನಹಿತೆ, ಇಲ್ಲಿ ಬರ್ತಾನೆ ಇರ್ಲಿಲ್ಲ. ಬರ್ತಾರ? ಅಂಬಾನಿ ಕ್ಲಾಸಿಗೆ ಬಂದ್ ಕೂತ್ಕೊಂಡ್ರು ಬರ್ತಾರ? ಯಾಕೆ? ಬಹಳ ಹಣ ಇದೆ ಅಲ್ಲ ಅವ್ರ ಹತ್ರ. ಬಡವರಾಗಿದ್ದೆ ಒಳ್ಳೇದಾಯ್ತು. ಸಂಗಮ ಯುಗದಲ್ಲಿ ಇಷ್ಟು ಕುತ್ಕೊಂಡ್ ಕ್ಲಾಸ್ ಅಲ್ಲಿಗೆ ಟೈಮ್ ಇದೆ, ಹೊರಗಡೆ ಹೋಗಿ ಕ್ಲಾಸ್ ಮಾಡ್ಲಿಕ್ಕೂ ಟೈಮ್ ಇದೆ, ಮನ್ಸಿದೆ. ಅಷ್ಟು ಅಹಂಕಾರ, ಅವ್ರಿಗಿರೋಷ್ಟು ಅಹಂಕಾರ, ಅವ್ರಿಗಿರೋಷ್ಟು ದೇಹಾಭಿಮಾನ ಇಲ್ಲ ತಾನೆ. ಬಡವರಾದ್ರೇನೋ ಒಳ್ಳೇದೇ. ಬಾಬಾ ಹೇಳ್ತಾರೆ, ಸಾಹುಕಾರ ಇದ್ರೆ ನೀವಿಲ್ಲಿ ಬರ್ತಾನೆ ಇರ್ಲಿಲ್ಲ. ಅಚ್ಚ, ಸಾಹುಕಾರ ಇದ್ರೆ ಬರ್ತಿರ್ಲಿಲ್ವಾ? ಬ್ರಹ್ಮ ಬಾಬಾ ಸಾಹುಕಾರ ಇದ್ರಲ್ವಾ? ದೀದಿಯವರು ಸಾಹುಕಾರ ಇದ್ರಲ್ವಾ? ಎಷ್ಟು ಜನ ದೀದಿಯರು ರಾಜವಂಶಸ್ಥರಾಗಿರ್ಲಿಲ್ಲ? ಗುಲ್ಜಾರ್ ದಾದಿ ರಾಜವಂಶಸ್ಥರಾಗಿದ್ರು. ದೀದಿ ರಾಜ ಮನೆತನ. ಆ ಕಾಲದಲ್ಲಿ ಅವರೆಲ್ಲರ ಮನೆಯಲ್ಲಿ ಕಾರುಗಳಿದ್ದು. ಆ ಕಾಲದಲ್ಲೇ ಆ ಗರ್ಭ ಶ್ರೀಮಂತರಿದ್ರಲ್ಲ, ಬಂದ್ರೆ ಇಲ್ವ ಅವರೆಲ್ಲ? ಆದ್ರೆ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಬಾಬಾ ಹೇಳ್ತಿದ್ದಾರೆ ಅಲ್ವಾ. ಬಡವರೇ ಬಾಬನ್ ಮಕ್ಳು ಇರ್ತಾರೆ ತಾನೆ. ಅವರೆಲ್ಲರೂ ಸಾಹುಕಾರಿದ್ರೆ ಕೆಲವರು ಬರ್ತಿರ್ಲಿಲ್ಲ ಅಂತ. ಸಾಹುಕಾರ ಇರೋದೆ ಒಳ್ಳೇದು, ಯಾಕೆಂದ್ರೆ ಟೈಮ್ ಇರಲ್ಲ ತಾನೆ. ಸಾರಿ, ಬಡವರು ಇರೋದೆ ಒಳ್ಳೇದು, ಸಾಹುಕಾರಿಗೇನಿರಲ್ಲ, ಟೈಮ್ ಇರಲ್ಲ ತಾನೆ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಮೊನ್ನೆ ಯಾರು ಕೆಲವರು ಒಬ್ರು ಹೇಳ್ತಿದ್ರಂತೆ, ನಾವ್ಯಾಕೆ ಬರ್ಬೇಕು, ನಮ್ಗೇನ್ ಕಡಿಮೆ ಇದೆ, ಬಾಬನ್ ಮಕ್ಳೇ ಈಗ್ಲೂ ದಿನ ಬರ್ತಿದಾರ ಆಗೊಮ್ಮೆ ಈಗೊಮ್ಮೆ ಕ್ಲಾಸಿಗೆ. ಅವ್ರೇನ್ ಹೇಳ್ತಾರಂತೆ, ನಾವ್ಯಾಕೆ ಬರ್ಬೇಕು ದಿನ ಕ್ಲಾಸಿಗೆ, ನಮ್ಗೇನ್ ಕಮ್ಮಿ ಆಗಿದೆ. ಅವ್ರು ಸುಮಾರು ಒಂದು 15-20 ವರ್ಷ ಆಯ್ತು ಅವ್ರು ಜ್ಞಾನಕ್ಕೆ ಬಂದು. ಕಮ್ಮಿ ಇಲ್ವಾ? ಏನಿದೆ ಅವ್ರ ಹತ್ರ? ತಲೆ ಮೇಲೆ ಕಿರೀಟ ಹಿಡ್ಕೊಂಡು ಓಡಾಡ್ತಿದ್ದಾರ, ಪೀತಾಂಬರ ಹಾಕೊಂಡಿದ್ದಾರ, ಚಿನ್ನದ ಮನೇಲಿದ್ದಾರ. ಸ್ಥೂಲವಾದದ್ ಬಿಡ್ರಿ, ಶಾಂತಿ ಇದೆಯಾ? ಸುಖ ಇದೆಯಾ? ಆನಂದ ಇದೆಯಾ? ಪವಿತ್ರತೆ ಇದೆಯಾ? ಆರೋಗ್ಯ ಇದೆಯಾ? ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಲ್ವಾ? ಮಕ್ಕಳೆಲ್ಲ ಸುಖವಾಗಿದ್ದಾರ? ಪತಿ ಆರಾಮಿದ್ದಾರ? ಸಾವು ನೋವು ಏನೂ ಆಗಲ್ವಾ? ಲಾಸ್ ಏನೂ ಆಗಲ್ವಾ? ಎಷ್ಟಿದೆ ಕೊರತೆ? ಏನಿದೆ? ಏನು ಇಲ್ಲ ನಮ್ಮ ಹತ್ರ. ಅದಕ್ಕೆ ಬಾಬಾ ಹೇಳ್ತಾರೆ, ಇಂಥವ್ರಿಗೆ ಅವ್ರು ಸಿಕ್ಕಿರೋದು ಅರಿಶಿಣದ ಒಂದು ಕೊಂಬು, ಆದ್ರೆ 2 ಕೊಂಬು ತಲೆ ಮೇಲೆ ಬಂದ್ಬಿಡ್ತಾವ. अच्छा, ओम शांति। मीठे मीठे सिकिलते बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। रूहानी बच्चों की रूहानी बाप दादा को याद प्यार और नमस्ते नमस्ते नमस्ते। धारणೆಗಾಗಿ मुख्य सार, सदा इसी खुशी व नशे में रहना है कि अभी हम ईश्वरीय परिवार के हैं, स्वयं भगवान हमें पढ़ा रहे हैं, उनका प्यार हमें मिल रहा है, जिस प्यार से हम देवता बनेंगे। सदा ಈ ಖುಷಿ ಮತ್ತು ನಶೆಯಲ್ಲಿ ಇರಬೇಕು. ಈಗ ನಾವು ಈಶ್ವರೀಯ ಪರಿವಾರದವರಾಗಿದ್ದೇವೆ. ಸ್ವಯಂ ಭಗವಂತ ನಮಗೆ ಓದಿಸುತ್ತಿದ್ದಾರೆ. ಅವರ ಪ್ರೀತಿ ನಮಗೆ ಸಿಗುತ್ತಾ ಇದೆ. ಅವರ ಪ್ರೀತಿ ನಮಗೆ ಸಿಗುತ್ತಾ ಇದೆ. ಆ ಪ್ರೀತಿಯಿಂದನೇ ನಾವು ದೇವತಾ ಆಗುತ್ತೇವೆ.
ಆ ಪ್ರೀತಿಯಿಂದನೇ ನಾವು ದೇವತಾ ಆಗುತ್ತೇವೆ. 2ನೇ ಪಾಯಿಂಟ್. इस बने बनाए ड्रामा को एक्यूरेट समझना है. इसमें कोई भूल हो नहीं सकती. जो एक्ट हुई फिर रिपीट होगी. इस बात को अच्छे दिमाग से समझकर चलो तो कभी गुस्सा नहीं आएगा. ಇದು ಮಾಡಲ್ಪಟ್ಟಿರುವಂತ ನಾಟಕವನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಇದರಲ್ಲಿ ಏನೂ ತಪ್ಪು ಇರಲು ಸಾಧ್ಯವಿಲ್ಲ. ಏನು ಪಾತ್ರ ಆಗಿದೆಯೋ ಅದು ರಿಪೀಟ್ ಆಗುತ್ತದೆ. ಏನು ಪಾತ್ರ ಆಗಿದೆ ಅದೇನಾಗುತ್ತೆ, ರಿಪೀಟ್ ಆಗುತ್ತದೆ. ಈ ಮಾತನ್ನು ಒಳ್ಳೆಯ ಬುದ್ಧಿಯಿಂದ ತಿಳಿದು ನಡೆದರೆ, ಈ ಮಾತನ್ನು ಒಳ್ಳೆಯ ಬುದ್ಧಿಯಿಂದ ತಿಳಿದು ನಡೆದರೆ ಎಂದಿಗೂ ಸಿಟ್ಟು ಬರಲು ಸಾಧ್ಯವಿಲ್ಲ. ಸಿಟ್ಟು ಬರ್ಲಿಕ್ಕೆ ಸಾಧ್ಯ. ನಾಟಕವನ್ನ ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಟ್ರೆ ನಮ್ ಜೀವನದಲ್ಲಿ ಏನ್ ಬರುದಿಲ್ಲ, ಸಿಟ್ಟು ಬರಲ್ಲ, ದುಃಖ ಅಶಾಂತಿನೋ ಬರಲ್ಲ. ಡ್ರಾಮಾ ನಾಟಕ ಎಲ್ಲ ಅಲ್ವಾ, ಏನಾಗುತ್ತೋ ಅದೇ ಆಗತ್ತೆ, ಏನಾಗಿತ್ತೋ ಅದೇ ನಡೀತಿದೆ. ಯಾವ್ದು ಹೊಸತಲ್ಲ, ಕಲ್ಪದಿಂದನೂ ಬಂದಿತ್ತು, ಈ ಕಲ್ಪದಲ್ಲೇ ಬಂದಿತ್ತು. ಪ್ರತಿಕಲ್ಪನ ವಿಜಯವನ್ನ ಹೊಂದಿದ್ದೀವಿ. ಎಲ್ಲ ಆಗೋದು ಒಳ್ಳೇದಕ್ಕೆ ಅಲ್ವಾ. ಸಿಟ್ಟು ಯಾಕೆ ಬರುತ್ತೆ ಡ್ರಾಮಾ ಅಂತ ತಿಳ್ಕೊಂಡ್ರೆ ಅಂತ ಕೇಳ್ತಾರೆ ಬಾಬಾ. ವರದಾನ, तूफान को तोहफा समझ सहज क्रॉस करने वाले ಸಂಪೂರ್ಣ और ಸಂಪನ್ನ ಭವ. ಬಿರುಗಾಳಿಯನ್ನು ಬಡುವಳಿ ಎಂದು ತಿಳಿದು, ಬಿರುಗಾಳಿಯನ್ನ ಏನು, ಬಿರುಗಾಳಿ ಅಂದ್ರೇನು, ಸಮಸ್ಯೆ. ಬಡುವಳಿ ಅಂದ್ರೆ ತೋಫಾ ಅಂದ್ರೇನು, ಗಿಫ್ಟ್ ಎಂದು ತಿಳಿದು ಸಹಜವಾಗಿ ಕ್ರಾಸ್ ಮಾಡುವಂತಹ, ಅಂದ್ರೆ ಬಿರುಗಾಳಿಯನ್ನು ಪಾರು ಮಾಡುವಂತಹ, ಅಂದ್ರೆ ಸಮಸ್ಯೆಗಳಿಂದ ಪಾರಾಗುವಂತ ಸಂಪೂರ್ಣ ಮತ್ತು ಸಂಪನ್ನ ಆಗಿರಿ. ಸಂಪೂರ್ಣ ಮತ್ತು ಸಂಪನ್ನ ಆಗಿರಿ. ಬಾಬಾ ಇದರ ತಾತ್ಪರ್ಯ ಹೇಳ್ತಾರೆ, ನಮ್ಮೆಲ್ಲರ ಲಕ್ಷ್ಯ ಏನಾಗಿದೆ, ಸಂಪೂರ್ಣ ಮತ್ತು ಸಂಪನ್ನ ಆಗುವುದಿದೆ. ಅಂದ ಮೇಲೆ ನಾವು ಚಿಕ್ಕ ಪುಟ್ಟ ಮಾತಲ್ಲಿ ಎಂದೂ ಭಯ ಪಡಬಾರದು. ಸಂಪೂರ್ಣ ಆಗ್ಲೇಬೇಕು ಅಂತ ಬಂದಿದೀವಿ ಅಂದ್ಮೇಲೆ ನಾವು ಸಣ್ಣ ಪುಟ್ಟ ಮಾತುಗಳಿಗೆ, ಸಣ್ಣ ಪುಟ್ಟ ಪರಿಸ್ಥಿತಿಗಳಿಗೆ ಏನಾಗ್ಬಾರ್ದು, ಭಯ ಪಡಬಾರ್ದು. ಮೂರ್ತಿ ಬನ್ ರಹೇ ಹೋ ಅಲ್ವಾ. ಮೂರ್ತಿ ಮಾಡುವಾಗ ಕಲ್ಲಿಗೆ ಏನ್ ಮಾಡ್ತಾರೆ, ದೊಡ್ಡ ಪೆಟ್ಟು ಕೊಡ್ತಾರೆ, ಸಣ್ಣ ಪೆಟ್ಟು ಕೊಡ್ತಾರೆ, ಕೊನೆ ತನಕ ಪೆಟ್ಟು ಕೊಡ್ತಾರೆ, ಅವಾಗ್ಲೇ ಅದು ಮೂರ್ತಿ ಆಗ್ತದೆ. ಹಾಗೆ ನಾವೇನಾಗ್ತಾ ಇದ್ದೇವೆ, ಮೂರ್ತಿ ಆಗ್ತಿದ್ದೇವೆ ಅಂದ್ಮೇಲೆ, ಮೂರ್ತಿ ಆಗ್ತಿದ್ದೇವೆ ಅಂದ್ಮೇಲೆ ಹ್ಯಾಮರ್ ಬೀಳುತ್ತೆ ತಾನೆ, ಉಳಿ ಪೆಟ್ಟು ಬೀಳ್ತಾ ಇರುತ್ತೆ ತಾನೆ. जो जितना आगे होता है उसको तूफान भी सबसे ज्यादा क्रॉस करने होते हैं. ಯಾರು ಮುಂದಿರ್ತಾರೋ ಅವರು ಎಲ್ಲರಿಗಿಂತ ಜಾಸ್ತಿ ಬಿರುಗಾಳಿಯನ್ನ, ಪರಿಸ್ಥಿತಿಗಳನ್ನ ಎದುರಿಸ್ಬೇಕಾಗತ್ತೆ. ಆದ್ರೆ ಲೇಕಿನ್ ಓ ತೂಫಾನ್ ಉನೋಕೋ ತೋಫಾ ನಹಿ ಲಗತಾ, ಸಾರಿ ತೂಫಾನ್ ನಹಿ ಲಗತಾ ತೋಫಾ ಲಗ್ತಾ ಹೈ. ಯಾರು ಮುಂದುವರಿತಿರ್ತಾರೆ ಅವರಿಗೆ ಎಂದು ಬಿರುಗಾಳಿ ಅನ್ಸುದಿಲ್ಲ. ಏನ್ ಅನ್ಸುತ್ತೆ, ಇದು ನನಗೆ ಗಿಫ್ಟ್ ಆಗಿದೆ. ಯಾಕೆಂದ್ರೆ ನನಗಿದು ಉಳಿಪೆಟ್ಟು, ಒಂದು ಉಳಿಪೆಟ್ಟು ಬಿದ್ರೆ ಅಲ್ಲಿ ಒಂದು ಸುಂದರವಾಗಿರುವಂತ ಒಂದು ಆಕೃತಿ ಆಗತ್ತೆ, ನನಗೊಂದು ಪಾಠ ಆಗತ್ತೆ, ನಾನು ಪರಿವರ್ತನೆ ಆಗ್ತೀನಿ ಅನ್ನುವಂತ ಖುಷಿ ಇರುತ್ತೆ. ಯ ತೂಫಾನ್ ಬಿ ಅನುಭವಿ ಬನ್ನೇಕಿ ಗಿಫ್ಟ್ ಬಂಜಾತೆ. ಈ ಬಿರುಗಾಳಿ ಕೂಡ ನಮ್ಮನ್ನ ಅನುಭವಿಗಳನ್ನಾಗಿ ಮಾಡುವಂತ ಗಿಫ್ಟ್ ಅನ್ನ ಕೊಟ್ಟು ಹೋಗುತ್ತೆ. ಆದ್ರಿಂದ ವಿಘ್ನಗಳಿಗೆ ಯಾವಾಗ್ಲೂ ಏನ್ ಮಾಡ್ಬೇಕು, ವಿಘ್ನಂಕೋ ವೆಲ್ಕಮ್ ಕರೋ. ವಿಘ್ನಗಳಿಗೆ ಏನ್ ಮಾಡ್ಬೇಕಂತೆ, ವೆಲ್ಕಮ್ ಮಾಡ್ಬೇಕಂತೆ. ಅಂದ್ರೆ ಅದನ್ನ ಓಡ್ ಹೋಗೋದಲ್ಲ, ಅದಕ್ಕೆ ಹೆದರೋದಲ್ಲ, ಪಲಾಯನವಾದಿ ಆಗ್ಬೇಡಿ ಅಂತ ಎದುರಿಸ್ರಿ, ನಿಂತು ಧೈರ್ಯದಿಂದ ಇರಿ ಅನ್ನೋದಕ್ಕೆ ಬಾಬಾ ಮಾಡೋದಂದ್ರೇನು, ಧೈರ್ಯ ಸಾಹಸದಿಂದ ಅದನ್ನ ಎದುರಿಸ್ಬೇಕು ಅಂತ. ಅವ್ರ ಅನುಭವಿ ಬಂತೆ ಹಾಗೆ ಬಡ್ತೆ ಚಲೋ, ಮತ್ತೆ ಮುಂದುವರಿರಿ, ಅನುಭವಿ ಆಗ್ತೀರಿ, ಮತ್ತೆ ಮುಂದುವರಿತೀರಿ. ಇನ್ನೊಂದ್ ಪೆಟ್ಟು ಬೀಳುತ್ತೆ, ಮತ್ತೆ ಅನುಭವಿ ಆಗ್ತೀರಿ, ಮತ್ತೆ ಮುಂದುವರಿತೀರಿ. ಎಷ್ಟು ಪರಿಸ್ಥಿತಿಗಳು ಬರುತ್ತೋ ಅಷ್ಟು ಅನುಭವಿಗಳಾಗ್ತವೆ, ಅಷ್ಟೇನಾಗ್ತವೆ, ಅಪ್ಡೇಟ್ ಆಗ್ತಾ ಹೋಗ್ತೇವೆ ಅಂತಾರೆ ಬಾಬಾ.
ಆವಾಗ ಸಣ್ಣ ಪುಟ್ಟ ಪರಿಸ್ಥಿತಿ ಬಂದ್ರು ಇದು ಇಷ್ಟೇನಾ, ಎಂತೆಂತದೆಲ್ಲ ಅನುಭವಿಸಿದ್ದೀನಿ, ಅದು ಒಳಗಿಂದೊಳಗೆ ಅನುಭವ ಆಗತ್ತೆ, ಮುಂದುವರಿತಾ ಇರ್ತೀವಿ. ಸ್ಲೋಗನ್, अलबेलापन को समाप्त करना है तो स्व चिंतन में रहते हुए स्व की चेकिंग करो. ಹುಡುಗಾಟಿಕೆತನ ಅಥವಾ ಬೇಜವಾಬ್ದಾರಿತನವನ್ನು ಸಮಾಪ್ತಿ ಮಾಡಲು ಸ್ವ ಚಿಂತನೆಯಲ್ಲಿ ಇರುತ್ತಾ ಸ್ವನ ಚೆಕಿಂಗ್ ಅನ್ನು ಮಾಡಿಕೊಳ್ಳಿ. ಹುಡುಗಾಟಿಕೆತನವನ್ನು ಸಮಾಪ್ತಿ ಮಾಡಲು ಸ್ವ ಚಿಂತನೆಯಲ್ಲಿ ಇರುತ್ತಾ ಸ್ವನ ಚೆಕಿಂಗ್ ಅನ್ನು ಮಾಡಿಕೊಳ್ಳಿ. ಅಚ್ಚಾ, ಓಂ ಶಾಂತಿ. ಓಂ ಶಾಂತಿ. ಇವತ್ತೊಬ್ರು ವಿಶೇಷ ಗೆಸ್ಟ್ ಬಂದಿದ್ದಾರೆ. ब्रह्मा कुमार राजयोगी सतीश भाई जी, आप मंच पर आइए. ಸತೀಶ್ ಬಾಯಿಜಿ ಅವರು ತಮ್ಮೆಲ್ಲರಿಗೂ ಗೊತ್ತಿದೆ, ಗಾಮದೇವಿ ಸೆಂಟರ್ ನಲ್ಲಿ ಯಾರು ಇರ್ತಿದ್ರು, ಮುಂಬೈ ಗಾಮದೇವಿ ಸೆಂಟರ್ ನಲ್ಲಿ ಯಾರು ಇರ್ತಿದ್ರು? ಪ್ರಕಾಶ್ ಮಣಿ ದಾದೀಜಿ ಅವರು. ಬಾಯಿಜಿ ಅವರು